ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ನಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗ್ರಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ, ತುಂಗನಾಥ್, ಆಮೇಲೆ ಕೇದಾರ್ನಾಥ್, ಬದ್ರಿನಾಥ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಇವತ್ತಿನ ದಿವಸ ಭಾನುವಾರ, ನವರಾತ್ರಿಯ 8ನೇ ದಿನ. ನಾಳೆಗೆ ನವರಾತ್ರಿ ಸಂಪನ್ನವಾಗತ್ತೆ. ನವರಾತ್ರಿ ಮುಗಿತಾ ಬಂತು. ಇವತ್ತು ಒಂದು ದಿವಸ ಮುಗಿದೋದ್ರೆ ನಾಳೆಗೆ 9ನೇ ದಿನ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಇಡೀ ಭಾರತ ದೇಶದ ಎಲ್ಲೆಡೆ ಹೊರದೇಶದಲ್ಲೂ ಕೂಡ ಬಹಳ ಅದ್ಭುತವಾಗಿ ಆಚರಣೆಗೊಳ್ತಾ ಇದೆ ನವರಾತ್ರಿ. ದಸರಾ, ನವರಾತ್ರಿ ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಆಚರಣೆಗೊಳ್ತಾ ಇದೆ. ಅದರಲ್ಲೂ ಇನ್ನೇನು ನಾಳೆ ಒಂದು ದಿವಸ ಕಳೆದು ಬಿಟ್ಟರೆ ಮಂಗಳವಾರದಷ್ಟೊತ್ತಿಗೆ ನಾಳೆನೇ ಪೂಜೆಯನ್ನು ಮಾಡಿ ಎಲ್ಲ ಬೊಂಬೆಗಳನ್ನು ಕದಲಿಸ್ಬಿಡ್ತಾರೆ. ಆದರೆ ತೆಗೆಯೋದಿಲ್ಲ, ಕದಲಿಸ್ತಾರಷ್ಟೇ. ಅಂದರೆ ಇಟ್ಟಿರ್ತಕ್ಕಂಥ ಗೊಂಬೆಗಳನ್ನು ನೀಟಾಗಿ ಕದಲಿಸಿ ಪಟ್ಟದ ಗೊಂಬೆಗಳನ್ನು ಮಾತ್ರ ನೀಟಾಗಿ ಮಲಗಿಸ್ತಾರೆ. ಪಟ್ಟದ ಗೊಂಬೆಗಳು ಅಂದರೆ ರಕ್ತಚಂದನದಿಂದ ಮಾಡಿರ್ತಕ್ಕಂಥ ಗೊಂಬೆಗಳು, ಶ್ರೀಗಂಧದಿಂದ ಮಾಡಿರ್ತಕ್ಕಂಥ ಗೊಂಬೆಗಳನ್ನು, ಶ್ರೀಗಂಧದ ಚಕ್ಕೆಗಳಿಂದ ಮಾಡಿರ್ತಕ್ಕಂಥ ಪಟ್ಟದ ಗೊಂಬೆಗಳನ್ನು ಕೂಡಿಸಿರ್ತಾರೋ ಆ ಒಂದು ಗೊಂಬೆಗಳನ್ನು ಮಲಗಿಸ್ತಾರೆ ಅಲ್ಲಾಡಿಸಿ. ಅಂದರೆ ಇದು ಶಾಸ್ತ್ರ. ಅಂದರೆ ಏನಪ್ಪ ಅಂದರೆ ಗೊಂಬೆಗಳನ್ನು ಕೂಡಿಸಿ 9 ದಿನಗಳ ಈ ಒಂದು ನವರಾತ್ರಿ ದಸರಾ ಕಾಲ ಸಂಪನ್ನವಾದ ಮೇಲೆ ಅದನ್ನು ಸಂಪೂರ್ಣವಾಗಿ ಮಲಗಿಸ್ತಕ್ಕಂಥ, ಅಂದರೆ ಸಂಪೂರ್ಣವಾಗಿ ಮುಗಿಸ್ತಕ್ಕಂಥ ಒಂದು ವ್ರತಾಚರಣೆ ಏನಿದೆ ಅದನ್ನು ಸಂಪನ್ನಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಾಳೆಗೆ. ಇನ್ನು ನಾಳೆ ಆಯಿತು, ನಾಳೆ ಸಂಜೆ ಒಂದು ಕಾರ್ಯಕ್ರಮ ಮುಗಿದಾಗಿದ ತಕ್ಷಣ ನಾಳಿದ್ದಕ್ಕೆ ಮತ್ತೆ ಇನ್ನೆಲ್ಲ ಶುರು. ಇದನ್ನು ಕಾರ್ಯಕ್ರಮದ ಪ್ರಾರಂಭ ಅಂದರೆ ಈ ಒಂದು ನವರಾತ್ರಿಯ ಪ್ರಾರಂಭದ ಹಂತದಲ್ಲಿ ಇದರ ಬಗ್ಗೆ ಒಂದು ತರ್ಕ ನಡೀತು. ಏನಪ್ಪ ಮಹರ್ಷಿವಾಣಿ ಕಾರ್ಯಕ್ರಮದ ನೇರಪ್ರಸಾರದ ಕಾರ್ಯಕ್ರಮದಲ್ಲಿ, ಗುರುಗಳೇ ಬೊಂಬೆಯನ್ನು ಜೋಡಿಸ್ಬೇಕಾದ್ರೆ ಮಾತ್ರ ಎಲ್ಲರೂ ಆಸಕ್ತಿಯುಕ್ತರಾಗಿ ಜೋಡಿಸ್ತಾರೆ. ಆದರೆ ಬೊಂಬೆಯನ್ನು ಸಂಪನ್ನವಾದ ವ್ರತಾನುಷ್ಠಾನ ಸಂಪನ್ನವಾದ ಮೇಲೆ ಆ ಬೊಂಬೆಗಳನ್ನು ಯಥಾಸ್ಥಿತಿ ಜೋಪಾನವಾಗಿ ಅದನ್ನು ಪ್ಯಾಕ್ ಮಾಡಿ ಅದರ ಭದ್ರತೆಯನ್ನು ನೋಡ್ಕೊಂಡು, ಯಾಕೆಂದರೆ ಬೊಂಬೆಗಳು ಬಹಳ ಸೂಕ್ಷ್ಮ. ಒಂದಿಷ್ಟು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಬೊಂಬೆಗಳು ಕೂಡ ಒಂದು ಮಣ್ಣಿನ ಬೊಂಬೆಗಳು ಕೂಡ ಇದೆ. ಎಲ್ಲೋ ಒಂದು ಬೊಂಬೆಗಳು ಮಾತ್ರ ನಿಮಗೆ POP ಬೊಂಬೆ ಕಾಣಿಸ್ಬಹುದೇನೋ. ಆದರೆ ಈ POP ಬೊಂಬೆಗಳನ್ನು ನಾವು ಇಲ್ಲಿ ಏನಕ್ಕೆ ಇಟ್ಟಿದ್ದೇವೆ ಅಂದರೆ, ಇದು ಜೀ ಕನ್ನಡದ ಕಾರ್ಯಕ್ರಮದಲ್ಲಿ ಕಳೆದ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ನವರಾತ್ರಿಯಿಂದನೂ ಕೂಡ ಒಂದಿಷ್ಟು ಬೊಂಬೆಗಳನ್ನು ನಾವು ಹಾಗೇ ಇಟ್ಟಿದ್ದೇವೆ. ಒಂದಿಷ್ಟು ಬೊಂಬೆಗಳು ಬದಲಾಗಿವೆ. ಆದರೆ ಬದಲಾಗಿರ್ತಕ್ಕಂಥ ಅಷ್ಟು ಬೊಂಬೆಗಳನ್ನು ಕೂಡ ಮಣ್ಣಿನ ಬೊಂಬೆಗಳೇ. ಶಾಸ್ತ್ರಬದ್ಧವಾಗಿ ಎಲ್ಲೋ ಒಂದು ಬೊಂಬೆ ಮಾತ್ರ POP ಬೊಂಬೆ ಇರಬಹುದೇನೋ. ಯಾಕೆಂದರೆ ಅದೇನೇ ಆದ್ರೂ ಒಂದು ಸೆಂಟಿಮೆಂಟ್ ಅಲ್ವಾ. ಒಂದು ಸೆಂಟಿಮೆಂಟ್ ಏನಪ್ಪ ಅಂದರೆ ಮೊದಲಿಂದನೂ ಕೂಡ ಇಟ್ಕೊಂಡು ಬಂದಿದ್ದೇವೆ, ಈ ಬಾರಿನೂ ಕೂಡ ಇಡೋಣ ಎಂಬತಕ್ಕಂಥದ್ದು ಒಂದು ಆಸೆ. ಅದರಲ್ಲೂ ಈ ಬೊಂಬೆಗಳಲ್ಲಿ ವಿವಿಧ ರೀತಿಗಳಲ್ಲಿ ತರತಕ್ಕಂಥ ಬೊಂಬೆಗಳನ್ನು ನೋಡಿದ್ದೇನೆ ನಾನಂತೂ. ಒಂದು ಈ ಮುತ್ತನ್ನು ಪೋಣಿಸಿ ಈ ಬೇರೆ ಬೇರೆ ರೀತಿ ಇರತಕ್ಕಂಥ ಮುತ್ತು ಅಂದರೆ ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್ ಮುತ್ತೆ ಅಂದರೆ ಅದು ಬರುತ್ತಲ್ಲ ಚೆನ್ನಾಗಿ ಒಂದು ಕಲರ್ ಮುತ್ತುಗಳನ್ನು ಪೋಣಿಸಿ ನಮಗೆ ಮೊದಲು ಆಟಿಕೆಗಳನ್ನು ಮಾಡಿಕೊಡೋರು. ನೀಟಾಗಿ ಹೊಲಿದು ಒಂದು ವನ್ಯಜೀವಿಗಳ ಒಂದು ಆಟಿಕೆಗಳನ್ನು ಮಾಡಿಕೊಡೋರು, ತುಳಸಿ ಕಟ್ಟೆ ಮಾಡೋರು, ಅದರಲ್ಲಿ ಚೇರ್ ಮಾಡೋರು, ಆ ರೀತಿ ಇರ್ತಕ್ಕಂಥ ಬೊಂಬೆಗಳು ಅದು ಒಂದು ರೀತಿ. ಇನ್ನು ಪಿಂಗಾಣಿ ಬೊಂಬೆಗಳು ಅದು ಮತ್ತೊಂದು, ಅದಂತೂ ಬಹಳ ಸೂಕ್ಷ್ಮ, ಬಹಳ ಸುನಾಯವಾಗಿರ್ತಕ್ಕಂಥದ್ದು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಡೆಲಿಕೇಟ್. ಅಂದರೆ ಏನು ಒಂದು ಚೂರು ಬಿದ್ದರೆ ಮುಗೀತು, ಎಲ್ಲ ಪೀಸ್ ಆಗೋಗುತ್ತೆ. ಅಂದರೆ ಅದನ್ನು ಗೊಂಬೆಗಳನ್ನು ಮಾತ್ರ ಅದನ್ನು ಜೋಡಿಸ್ತಕ್ಕಂಥದ್ದಾಗಲಿ, ಅದನ್ನು ಮತ್ತೆ ಜೋಪಾನ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಅಂದರೆ
ಒಂದು ಪರೀಕ್ಷೆ ಅಂತಲೇ ಹೇಳ್ಬೋದು. ಅದರಲ್ಲೂ ಅಮ್ಮ ಆಗಲಿ, ಹಿರಿಯರಾಗಲಿ, ಅಜ್ಜಿ ಆಗಲಿ, ತಂದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡಿ. ನಮ್ಮ ಮನೇಲಂತೂ ಗುರುಗಳಿದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅಮ್ಮನಿಗೆ ಸ್ವಲ್ಪ ಆಲೋಚನೆ, ನೀನು ಎಲ್ಲಿ ಬೀಳಿಸ್ಬಿಡ್ತಾನಪ್ಪ, ಇನ್ನು ಹೊಡೆದಾಕ್ಬಿಟ್ರೆ ಏನಪ್ಪ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಗೊಂಬೆ ಕೇಳಬೇಕು ಅಂದರೆ ಇನ್ನು ಮನೇಲಿ ಗುರುಗಳನ್ನು ಕೇಳಿದ್ರೆ ಇನ್ನಷ್ಟೇ ಗುರುಗಳು ಕೋಪ ಮಾಡ್ಕೊಳ್ತಾರೆ. ಏನು ಗೊಂಬೆ ಇಡೋ ಗೊಂಬೆನ ಇಟ್ಟು ಪೂಜೆ ಮಾಡೋದಕ್ಕಾಗೋದಿಲ್ಲ, ಮತ್ತಿನ ಗೊಂಬೆಗೆ ಇಷ್ಟೆಲ್ಲ ನೀವು ಖರ್ಚು ಮಾಡಬೇಕಾ, ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ವಾದ ವಿವಾದಗಳು ನಡೆಯುತ್ತೆ. ಅದನ್ನೆಲ್ಲವನ್ನು ಕೂಡ ಈ ಹಬ್ಬ ಹರಿದಿನಗಳಲ್ಲಿ ನೋಡೋದೇ ಒಂದು ಆನಂದ. ಹಾಗಾಗಿ ಜೋಪಾನವಾಗಿರಬೇಕು. ಹೇಳುವ ರೀತಿಯಲ್ಲಿ ಆ ಒಂದು ಮುತ್ತಿನ ಬೊಂಬೆಗಳು, ಪೋಣಿಸಿರ್ತಕ್ಕಂಥ ಅಂದರೆ ದಾರದಲ್ಲಿ ಪೋಣಿಸಿರ್ತಕ್ಕಂಥ ಬೊಂಬೆಗಳು, ಅದನ್ನು ಕೂಡ ನಾವು ನೋಡಿದ್ದೇನೆ. ಅದೆಲ್ಲ ಕೂಡ ನಮ್ಮ ಜನ್ರೇಷನ್ಗೆ ಮುಗಿದೋಯ್ತು. ಇತ್ತೀಚಿನ ಮಕ್ಕಳು ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲದೆ ಇರತಕ್ಕಂಥದ್ದು ಹೇಳೋದಕ್ಕಿಂತ ಮರೆತೇ ಹೋಗಿದ್ದಾರೆ. ಹೇಳ್ಕೊಡೋರು ಯಾರಿದ್ದಾರೆ? ಅದನ್ನೆಲ್ಲಿ ಕಾಣಿಸುತ್ತೆ ನಿಮಗೆ? ತುಂಬ ಹಳೆ ಅಂದರೆ ಅಜ್ಜಿ ತಾತಂದ್ರೆ ಏನಾದರೂ ಅದನ್ನು ಸ್ಟೋರ್ ಮಾಡಿಟ್ಟಿದ್ರೆ, ಅದನ್ನು ಜೋಪಾನವಾಗಿ ಇಟ್ಟಿದ್ರೆ ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ ಶೋಕೇಸ್ಗಳಲ್ಲಿ. ಇವಾಗ ಶೋಕೇಸ್ ಏನಿಲ್ಲ ಮನೆಗಳಲ್ಲಿ, ನಾನು ಶೋಕೇಸೇ ನೋಡಲ್ಲ ಇತ್ತೀಚಿನ ದಿನಮಾನಗಳಲ್ಲಿ. ಈ ಶೋಕೇಸ್ ಎಲ್ಲ ಹೋಯ್ತು, ಹಳೆಯ ಕಾಲ ಆಗೋಯ್ತು. ಮೊದಲಾದರೆ ಹಾಲಲ್ಲಿ ಒಂದು ಶೋಕೇಸ್ ಮಾಡಿಬಿಟ್ರೆ ಆ ಶೋಕೇಸ್ನಲ್ಲಿ ಏನು ಬೇಕು ಎಲ್ಲ ಗೊಂಬೆಗಳು, ಏನು ದಸರಾ ಮುಗಿದ ಮೇಲೂ ಅಲ್ಲಿ ಗೊಂಬೆಗಳ ಒಂದು ತರಾವರಿ ನಡೀತಾನೆ ಇರೋದು. ಚೆನ್ನಾಗಿರ್ತಕ್ಕಂಥ ಗೊಂಬೆಗಳು ತೊಗೊಂಬಂದರೆ ಅಲ್ಲಿಗೆ. ಅದು ಕಾಲಕ್ರಮೇಣ ಏನಾಯಿತು, ಲ್ಯಾಪ್ಟಾಪ್ ಸ್ಟ್ಯಾಂಡು ಆಗೋಯ್ತು, ಫೋನ್ ಸ್ಟ್ಯಾಂಡು ಆಗೋಯ್ತು. ಇವಾಗ ಇತ್ತೀಚಿನ ದಿನಮಾನಗಳಲ್ಲಿ ಶೋಕೇಸ್ ಅನ್ನೋದು ಇಲ್ಲವೇ ಇಲ್ಲ. ಶೋಕೇಸ್ ಮಾಡ್ತೀವಿ ಅಂದರೆ ಹಳೆ ಕಾಲದವೆಲ್ಲ ಬೇಡಪ್ಪ ನಮಗೆ. ಸುಮ್ಮನೆ ಒಂದು ಟೇಬಲ್ ಇರಬೇಕು ಅಷ್ಟೇ, ಅದೊಂದೇ ಚೆನ್ನಾಗಿ ಕಾಣಬೇಕು. ಈಗ ಶೋಕೇಸ್ ಎಲ್ಲ ಹೋಯ್ತು. ಶೋಕೇಸ್ ಅಂದರೆ ಇವತ್ತಿಗೂ ಯಾರ ಮನೇಲಿ ಶೋಕೇಸ್ ಇದೆಯೋ ಅವ್ರ ಮನೆಯಲ್ಲಿ ಅದು 100ಕ್ಕೆ 100 ಬಾರಿ ಹೇಳ್ತೀನಿ ಅದಿದ್ದೇ ಇರುತ್ತೆ. ಏನಪ್ಪ, ಆ ಒಂದು ಮುತ್ತಿನಿಂದ ಪೊಣಿಸಿರ್ತಕ್ಕಂಥ ಬೊಂಬೆಗಳು, ಆಟಿಕೆಗಳು, ಅದನ್ನು ನೋಡೋದೇ ಒಂದು ಆನಂದ. ಅದೆಲ್ಲವೂ ಕೂಡ ಆ ಒಂದು ಆಗಿನ ಕಾಲದ ಒಂದು ನೆನಪುಗಳು ನಿಜಕ್ಕೂ ಎಷ್ಟು ಅದ್ಭುತವಾಗಿರುತ್ತೆ. ನಮ್ಮ ಜನ್ರೇಷನಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಅದೆಲ್ಲ, ಮುಂದಿನ ಜನ್ರೇಷನ್ಗೆ ಅದಿಲ್ಲ. ಇರಲಿ. ಇನ್ನು ಪಿಂಗಾಣಿ ಬೊಂಬೆಗಳಂತೂ ಮಾತ್ರ ಬಹಳ ಅದ್ಭುತ. ಹೇಳ್ತಾ ಇದ್ದೆ, ಅದನ್ನು ಮುಟ್ಟೋದಕ್ಕೆ ಮಾತ್ರ ಬಹಳ ಸಾಫ್ಟ್ ಆಗಿರುತ್ತೆ. ತುಂಬ ಒಂಥರ ಸಾಫ್ಟ್ ಅಂದರೆ ಸಾಫ್ಟ್. ಅದರ ಮೇಲಿರ್ತಕ್ಕಂಥ ಒಂದು ಪೇಂಟು ಬಣ್ಣನೂ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು ಇರುತ್ತೆ ಪಿಂಗಾಣಿ ಬೊಂಬೆಗಳು. ಇನ್ನು ಅದಾದ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಈಗ ಸ್ವಲ್ಪ ಈ ಒಂದು ಈಕೋ ಫ್ರೆಂಡ್ಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದಾಗಲಿ, ಪರಿಸರ ಸಂರಕ್ಷಣೆಯನ್ನು ಹೇಳ್ತಕ್ಕಂಥದ್ದಾಗಲಿ, ಅದೆಲ್ಲವೂ ಬಂದಿರುವ ಕಾರಣದಿಂದ ಎಲ್ಲೋ ಒಂದು ಕಡೆ ಪರಿಸರ ಸಂರಕ್ಷಣೆ ನಿಜಕ್ಕೂ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಒಂದು ಬದಲಾಗ್ತಾ ಇದ್ದಾರೆ. ಏನಪ್ಪ, ಮಣ್ಣಿನ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಆದರೆ ಇನ್ನೂ ಒಂದಷ್ಟು ಜನ ಇದರ ಬದಲಾವಣೆಗಳನ್ನು ತೆಗೆದುಕೊಂಡು ಬರಬೇಕು ಅವರ ಜೀವನದಲ್ಲಿ. POP ಗಣೇಶವನ್ನು ಬ್ಯಾನ್ ಮಾಡಿದ್ರು, ನಿಜಕ್ಕೂ ಬಹಳ ಸಂತೋಷದ ವಿಚಾರ. POP ಗಣೇಶ ಹೋಯಿತು. ಅದೇ ರೀತಿ POP ಗೊಂಬೆಗಳನ್ನು ಕೂಡ ಆದಷ್ಟು ಬೇಗ ಬ್ಯಾನ್ ಮಾಡ್ತಕ್ಕಂಥದ್ದು ಉತ್ತಮ. ಯಾಕೆಂದರೆ POP ಗೊಂಬೆಗಳನ್ನು ಬ್ಯಾನ್ ಮಾಡೋದು ಏನಪ್ಪ ಅಂದರೆ, ಇಷ್ಟು ದಿನ ತಾವು ಪೂಜಾನುಷ್ಠಾನವನ್ನು ಮಾಡ್ಕೊಂಡು ಬಂದಿರ್ತೀರಿ. ಆ ಗೊಂಬೆಗೆ ಏನಾದರೂ ಒಂದು ಚೂರು ಏನಾದರೂ ಭಿನ್ನ ಆಯಿತು ಅಂದರೆ ಅದನ್ನು ಎತ್ಕೊಂಡೋಗಿ ತಾವು ಆಚೆ ಬಿಸಾಕ್ಬಿಡ್ತೀರಿ. ಅದು ಅಲ್ಲೇ ಕೊಳೆಯುತ್ತೆ, ಇನ್ನಲ್ಲೇ ಇನ್ನೇನೇನೋ ಬೇರೆ ರೀತಿ ಇರ್ತಕ್ಕಂಥ ಒಂದಷ್ಟು ಪರಿಸರ ಹಾನಿಯ ಚಟುವಟಿಕೆಗಳು ನಡೀತಾನೆ ಇರ್ತವಲ್ಲಿ. ಅದಕ್ಕೋಸ್ಕರ POP ಗೊಂಬೆಗಳನ್ನು ಆದಷ್ಟು ಉಪಯೋಗಿಸ್ತಕ್ಕಂಥದ್ದು ಬೇಡ. ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಗೊಂಬೆಗಳಲ್ಲೂ ಕೂಡ ಒಂದು ಮರದ್ದು ನೋಡ್ತೀರಾ, ಇಲ್ಲಾಂದರೆ ಮಣ್ಣಿಂದ ನೋಡ್ತೀರಾ. ಮರದ ಗೊಂಬೆಗಳನ್ನು ನೋಡ್ತೀರಾ, ಇಲ್ಲ ಮಣ್ಣಿನ ಗೊಂಬೆಗಳನ್ನು ನೋಡ್ತೀರಿ. ತಾವು ಮರದ ಗೊಂಬೆಗಳನ್ನು ನೋಡೋದಾದರೆ ಇಲ್ಲಿ ತಾವು ಗಮನಿಸ್ಬೋದು, ಅಲ್ಲಿ ಒಂದು ಕುದುರೆ, ಒಂದು ಒಂಟೆ ಇದೆ, ಅದನ್ನು ತಾವು ಗಮನಿಸ್ಬೋದು. ಇನ್ನು ಅಲ್ಲಿ ಕೂತಿರ್ತಕ್ಕಂಥ ನಮ್ಮ ನಾದಸ್ವರದ ಸೆಟ್ಟನ್ನು ತಾವು ನೋಡ್ಬೋದು. ಅದು ಸಂಪೂರ್ಣವಾಗಿ ಗುಜರಾತ್ ಸ್ಟೈಲಲ್ಲಿದೆ. ಆ ಗುಜರಾತ್ ಸ್ಟೈಲಲ್ಲಿ ಇರ್ತಕ್ಕಂಥ ನಾದಸ್ವರದ ಸೆಟ್ಟನ್ನು ನೋಡೋದಾದರೆ ತಾವು ಅದನ್ನು ಕೂಡ ಅದನ್ನು ಗುಜರಾತ್ ಸ್ಟೈಲ್ ನಾದಸ್ವರ ಅಂತ ಹೇಳೋದಕ್ಕಿಂತ ಅವರ ರೀತಿಯಲ್ಲಿ ಡೋಲು, ಆ ಒಂದು ಸ್ಯಾಕ್ಸೋಫೋನನ್ನು ಹೇಳ್ತಕ್ಕಂಥದ್ದಾಗಲಿ, ಅವರು ವೀಣೆಯನ್ನು ನಿಲ್ಲಿಸಿಕೊಂಡು ನುಡಿಸ್ತಾರೆ ಅವರು, ಅದನ್ನೊಂದನ್ನು ತಿಳಿಸ್ತಕ್ಕಂಥದ್ದಾಗಲಿ, ಇನ್ನು ಸಾಕಷ್ಟು ವಿವಿಧ ರೀತಿಗಳಿದೆ. ಅಲ್ಲಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಗಮನಿಸಿದಾಗ ಅದೆಲ್ಲವೂ ಕೂಡ ಮರದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸೋದಿದೆ. ಯಾಕೆಂದರೆ ಇನ್ನೇ ನವರಾತ್ರಿ ಸಂಪನ್ನ ಆಯ್ತಲ್ಲ, ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಮಾತಾಡ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದಾಗಲಿ, ಮಾತುಕತೆಗಳಾಗಲಿ ಇನ್ನೂ ಸಾಕಷ್ಟು ಇದೆ. ಭಾನುವಾರದ ಕಾರ್ಯಕ್ರಮ ಎಷ್ಟೇ ಆದರೂ ನನ್ನದು ಅನ್ನೋದಕ್ಕಿಂತ ನಮ್ಮದಲ್ವಾ, ಹಂಚ್ಕೊಳ್ಳೋದಕ್ಕೆ ಸಾಕಷ್ಟು ಇದೆ. ಗೊಂಬೆಗಳಲ್ಲಿ ಆ ಒಂದು ಮುತ್ತಿನಿಂದ ಪೋಣಿಸಿರ್ತಕ್ಕಂಥ ಗೊಂಬೆ, ಪಿಂಗಾಣಿ ಗೊಂಬೆ, ಮಣ್ಣಿನ ಗೊಂಬೆ, POP ಗೊಂಬೆ ಅಂತೆಲ್ಲನೂ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಗೊಂಬೆಗಳನ್ನು ಕೂಡಿಸ್ತಕ್ಕಂಥದ್ದು ಒಂದು ರೀತಿ ಆಯಿತು. ಅದೇನಪ್ಪ, ಮನೆಯಲ್ಲಿ ತಾಯಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ. ನಮಗೇನು ಕೆಲಸ? ನಾವು ಕೂಡ ಗೊಂಬೆನ ಕೂರಿಸ್ತೀವಿ, ಇಲ್ಲ ಅಂತಲ್ಲ. ಆದರೆ ಯಾರಿಗಿದು ನಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮಗೆ ಗೊಂಬೆಗಳೇನು ಬಂದರೆ ಏನಪ್ಪ, ನಾವು ಆಟ ಆಡ್ತಕ್ಕಂಥ ಆಟಿಕೆಗಳು ಕೂಡ ಗೊಂಬೆನೇ. ಹೌದು, ನಮಗೊಂದು ಆಸೆ ಏನಪ್ಪ ಅಂದರೆ, ನಾವು ಆಗ ಆಟ ಆಡಬೇಕಾದ್ರೆ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಆಟಿಕೆಗಳೀಗ ಒಂದು ಕಾರ್ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಸ್ಕೂಟ್ರು, ಒಂದು ಸೈಕಲ್ಲು, ನಾವು ಅದನ್ನೂ ಕೂಡ ಕೂರಿಸ್ಬೇಕು.
ಏನಪ್ಪ ಅಂದರೆ ನಮ್ಮ ಹತ್ರ ಅದಿದೆ ಅಂತ ಒಂದು ತೋರಿಸ್ಕೊಳ್ಳಿಕ್ಕಾದರೂ ಕೂಡ ನಾವು ಅದನ್ನು ಕೂರಿಸ್ತಾ ಇದ್ರಿ. ಆದರೆ ಅದು ಪೂಜೆಗಲ್ಲ. ಪೂಜೆಗೆಲ್ಲ ಅವೆಲ್ಲ ಏನು ಯೋಚನೆನೇ ಇಲ್ಲ. ಅಲ್ಲಿ ಸುಮ್ಮನೆ ಕೂಡಿಸ್ಬೇಕು. ಯಾರಾದರೂ ಮನೇಲಿ ಬಂದಾಗ ಮಾತ್ರ ಅದಲ್ಲಿ ಇರಬೇಕು. ಮನೆಗೆ ಬಂದು ಯಾರನ್ನ ಜನ ಖಾಲಿ ಆಯಿತು ಅಂದರೆ ಮತ್ತೆ ಅದನ್ನು ಎತ್ಕೊಂಬಿಡೋದು. ಅದನ್ನು ಮಾಡೋ ಟೈಮಲ್ಲಿ ಏನಾದರೂ ಯಾವುದಾದ್ರೂ ಒಂದು ಗೊಂಬೆ ಉರುಳಿಸ್ಬಿಟ್ಟಿದ್ದೆ ಆದರೆ ಅವತ್ತಿಗೆ ನವರಾತ್ರಿಯ ಒಂದಿಷ್ಟು ವಿಶೇಷ ಪೂಜೆಗಳು ನಮಗೂ ಆಗೋದು. ಮನೆಯಲ್ಲಿ ತಾಯಂದರು ನೀಟಾಗಿ ಕೂರಿಸಿ, ನೋಡಪ್ಪ ನೀನು ಈ ಕೆಲಸ ಮಾಡಿದ್ದೆ ಅಂಥೇಳಿ ಒಂದಿಷ್ಟು ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿ ಷೋಡಶೋಪಚಾರ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಅಂದರೆ ತಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನೆಲ್ಲವನ್ನು ಕೂಡ ಬೆಳೆಸಿ ಹೇಳೋದಕ್ಕಾಗೋದಿಲ್ಲ. ಇನ್ನು ಇದು ಒಂದು ರೀತಿ. ಆದರೆ ಈ ಪಾರ್ಕನ್ನು ಮಾಡ್ತೀವಿ. ಏನಪ್ಪ, ಗುರುಗಳು ಸ್ಟಾರ್ಟಿಂಗಲ್ಲಿ ಹೇಳ್ತಾಯಿದ್ರು, ಮಣ್ಣನ್ನು ತೊಗೊಂಡು ಬಂದು ರಾಗಿಯನ್ನು ಚೆಲ್ಲಿ, ರಾಗಿಯ ಒಂದು ಪೈರನ್ನು ಅಲ್ಲಿ ಇದು ಮಾಡ್ತಕ್ಕಂಥದ್ದು, ಹೊಸದಾಗಿ ಮಣ್ಣನ್ನು ತೆಗೆದುಕೊಂಡು ಬಂದು ಅದನ್ನು ನೀಟಾಗಿ ಸಂಪೂರ್ಣವಾಗಿ ಶುದ್ಧೀಕರಿಸಿ ಅದನ್ನೆಲ್ಲ ನೀಟಾಗಿ ಪಾರ್ಕನ್ನು ಅರೇಂಜ್ ಮಾಡಿ ಒಂದು ಫುಟ್ಪಾತನ್ನು ಹಾಕಿ, ಅದಕ್ಕೆ ನಾವೆಲ್ಲ ಸೈಂಟಿಸ್ಟ್ಗಳ ಥರ ಒಂದು ಸ್ಟ್ರಾ ಪೈಪನ್ನು ತೊಗೊಂಬಂದು, ಎಳ್ನೀರು ಕುಡಿಯೋ ಸ್ಟ್ರಾ ಪೈಪನ್ನು ತೊಗೊಂಡ್ಬಂದು ಅದರಲ್ಲಿ ಇನ್ನೇನೋ ವೈರಿಂಗ್ ಮಾಡಿ ನಾವಿನ್ನೇನೋ ಜೀನಿಯಸ್ ಥರ ಅದನ್ನು ನಾವು ನೆಕ್ಸ್ಟ್ ಅಂದರೆ ಬೇರೆನೇ ರೀತಿ ಇರ್ತಕ್ಕಂಥ ಒಂದು ಸಂಶೋಧನೆಯನ್ನು ಮಾಡಿಬಿಟ್ಟಿದ್ದೀವೇನೋ ಎಂಬತಕ್ಕಂಥ ಒಂದು ಆಸಕ್ತಿಯಲ್ಲಿ ಆ ಒಂದು ಪಾರ್ಕನ್ನು ಮಾಡೋದು. ಆ ಪಾರ್ಕ್ ಮಧ್ಯೆ ಒಂದು ಕಂಬವನ್ನು ಮಾಡ್ತಕ್ಕಂಥದ್ದಕ್ಕೊಂದೆರಡು LED ಲೈಟ್ ಹಾಕತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥದ್ದು. ಅದರ ಮೇಲೆ ಒಂದು ಗುಡ್ಡವನ್ನು ಮಾಡಿ ಅಲ್ಲೊಂದು ಗಣಪನನ್ನು ಇಲ್ಲಾಂದರೆ ನವದುರ್ಗಿಯರನ್ನು ಕೂಡಿಸ್ತಕ್ಕಂಥದ್ದು. ಸಾಧಾರಣವಾಗಿ ಇದೆಲ್ಲ ಇಲ್ಲ. ಗಣಪ ತಪ್ಪಿದ್ರೆ ಬಾಬಾರವರನ್ನು ಜಾಸ್ತಿ, ಇಲ್ಲಾಂದರೆ ಗಣಪನನ್ನು ಜಾಸ್ತಿ. ತಪ್ಪಿ ಇನ್ನೇನಾದರೂ ಬೇರೆ ರೀತಿ ಇರ್ತಕ್ಕಂಥ ಒಂದು ರೀತಿ ಮತ್ತೊಂದು ರೀತಿ ಹೋಗೋದಾದರೆ ಪರಮೇಶ್ವರ ಶಿವಲಿಂಗವನ್ನು ಮಾಡ್ತಕ್ಕಂಥದ್ದು. ಬೆಟ್ಟವನ್ನು ಮಾಡಿ ಗುಡ್ಡವನ್ನು ಮಾಡಿ ಅಲ್ಲೊಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದರ ಹಿಂದೆಗಡೆ ಒಂದಿಷ್ಟು ಡೆಕೋರೇಷನನ್ನು ಮಾಡಿ, ಈ ಕಡೆ ಬಲಗಡೆ ಒಂದು ವಾಟರ್ ಫಾಲ್ಸು, ಈ ಕಡೆ ಎಡಗಡೆ ಅಲ್ಲಿ ಅಂದರೆ ಆ ಪಾರ್ಕಲ್ಲಿ ಒಬ್ಬರು ಮಕ್ಕಳು ಬಂದು ಆಟ ಆಡ್ತಾರೆ ಅನ್ನೋದು ರೀತಿ ಒಂದು ಜಾರ ಬಂಡೆ ಅದೆಲ್ಲವನ್ನು ಕೂಡ ಅಲ್ಲಿ ಒಂದು ಸೃಷ್ಟಿ ಮಾಡಿ ಅದನ್ನೊಂದು ರೀತಿ ತಯಾರು ಮಾಡೋದು. ಅದನ್ನು ನಾವು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎದ್ದೇಳೋದು, ನೀಟಾಗಿ ಅದನ್ನು ನೋಡೋದು. ಏನು ಮಾಡ್ತಿದ್ವೋ ಬಿಡ್ತಿದ್ವೋ, ಬೆಳಗ್ಗೆ ಹಲ್ಲುಚ್ತಿದ್ವೋ ಬಿಡ್ತಿದ್ವೋ, ನಾವು ಫಸ್ಟು ಹೋಗಿ ನೀರು ಹಾಕಿ ಇನ್ನೇನು ಹಬ್ಬ ಶುರು ಆಗೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ರಾಗಿ ಪೈರು ಬಂದುಬಿಡ್ಬೇಕು. ಚಿಕ್ಕದಾಗಿ ಎಲ್ಲ ಹಚ್ಚ ಹಸಿರಾಗಿ ಕಾಣಿಬಿಡ್ಬೇಕು ನಮಗೆ. ಅದನ್ನು ಮಾತ್ರ ನಾವು ರೈತರಿಗಿನ್ನ ಹೆಚ್ಚಾಗಿ ಅದನ್ನು ನಾವು ನೋಡ್ಕೊಳ್ತಾ ಇದ್ವಿ, ಅದನ್ನು ಜೋಪಾನ ಮಾಡ್ತಾಯಿದ್ವಿ. ಅಂದರೆ ಇದೆಲ್ಲವೂ ಕೂಡ ಒಂದು ಖುಷಿ. ಅದನ್ನು ತಯಾರು ಮಾಡ್ತಾಯಿದ್ವಿ. ನಮ್ಮೆಲ್ಲರಿಗೂ ಕೂಡ ಅದರ ಬಗ್ಗೆ ಆಲೋಚನೆ, ಅದರ ಬಗ್ಗೆ ಬ್ಯುಸಿ. ಅದನ್ನು ಕೂಡ ಮಾಡ್ತಾಯಿದ್ವಿ ನವರಾತ್ರಿ. ಅದನ್ನು ನೋಡೋದೊಂದು ಆನಂದನೇ ಆನಂದ. ಅದು ತಪ್ಪಿ ಏನಾಗೋಗೋದು, ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಇರುತ್ತದು. ಯಾರಾದರೂ ಅತಿಥಿ ಅಭ್ಯಾಗತರು ಮನೇಲಿ ಬಂದು ನೋಡ್ಬೇಕು, ಅದೇ ಟೈಮ್ಗೆ ಲೈಟ್ ಆನ್ ಆಗಲ್ಲ, ಇಲ್ಲಾಂದರೆ ವಾಟರ್ ಫಾಲ್ಸಲ್ಲಿ ಮೋಟ್ರ್ ವರ್ಕ್ ಆಗಲ್ಲ. ಅದೇನೋ ಒಂದು ಮತ್ತೆ ವಿಚಿತ್ರ ವ್ಯವಸ್ಥೆಗಳಾಗೋಗುತ್ತಲ್ಲಿ. ಅದು ಎಲ್ಲೋ ಒಂದು ಕಡೆ ಬೇಜಾರಾಗೋಗುತ್ತೆ. ಕೊನೆಗೆ ಅಮ್ಮ ಹತ್ರ ಹೋಗಿ, ನೋಡಮ್ಮ ಹಿಂಗೆ ಆಗೋಯ್ತು, ಹಾಗೆ ಹಿಂಗೆ ಅಂಥೇಳಿ ಮನನ್ನು ಹೊಂದ್ಕೊಳ್ಳೋದು. ಇರಲಿ, ಇದೆಲ್ಲವೂ ಒಂದು ಕಡೆ. ಇನ್ನು ನವರಾತ್ರಿಯಲ್ಲೇನಪ್ಪ, ಹಬ್ಬದ ಅಡುಗೆ, ಒಳ್ಳೆ ಊಟ. ಒಳ್ಳೆ ಊಟ. ಗುರುಗಳೇ ನೋಡಿ ನೀವು ಹೇಳ್ತಾ ಇದ್ದೀರಿ, ಪ್ರಾರಂಭದಲ್ಲಿ ಹೇಳಿದ್ರಿ ಉಪವಾಸ ಮಾಡಬೇಕು ನವರಾತ್ರಿಯಲ್ಲಿ ಅಂತ. ಇವಾಗ ನೋಡಿದ್ರೆ ಹಬ್ಬದ ಊಟ ಅಂತ ಇದ್ದೀರಿ. ನಮ್ಮ ಮನೇಲಿ ನಾವೆಲ್ಲ ಉಪವಾಸ ಮಾಡ್ತಾಯಿದ್ದೀರಿ. ಹಬ್ಬದ ಊಟ ಅಂತ ನಾಪ್ಸಿ ನೀವು ಎಲ್ಲ ನಮಗೆ ಆಗಲೇ ಬಾಯಲ್ಲಿ ನೀರು ತರಿಸ್ತಾ ಇದ್ದೀರಿ ಅಂತ ನೀವು ಹೇಳ್ಬೋದು. ಅಂದರೆ ಎಲ್ಲರ ಮನಸ್ಸಲ್ಲೂ ಬರುವಂಥದ್ದೇ. ಆದರೆ ಈ ನವರಾತ್ರಿಯ ಸಮಯದಲ್ಲಿ ಹಬ್ಬದೂಟ ತಿನ್ನೋದು ಒಂದು ಆನಂದನೇ ಆನಂದ. ಆದರೆ ಇದೆಲ್ಲದಕ್ಕಿಂತ ಮೀರಿರ್ತಕ್ಕಂಥದ್ದು ಉಪವಾಸ. ದೇವಿಗೆ ಶ್ರದ್ಧಾ ಭಕ್ತಿಯಿಂದ, ಮಡಿಯಿಂದ, ನಿಷ್ಠೆಯಿಂದ ಶೌಚಾದಿಗಳೆಲ್ಲವನ್ನೂ ಕೂಡ ನಾವು ನೋಡಿಕೊಂಡು ಅದನ್ನು ತೀಕ್ಷ್ಣವಾಗಿ ಗಮನಿಸಿ ನಾವು ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಆರಾಧನೆಯನ್ನು ಮಾಡಿದ್ರೆ ಈ ನವರಾತ್ರಿನಲ್ಲಿ ನಾವು ಇಷ್ಟಪಟ್ಟಿದ್ದೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ವಿಚಾರಗಳು ಸಾಕಷ್ಟು ಇದ್ದಾವೆ. ಮತ್ತಷ್ಟು ಮಾಹಿತಿಗಳನ್ನು ನಾನು ತಿಳಿಸಬೇಕು ನವರಾತ್ರಿಯ ಕುರಿತಾಗಿ. ಅದೆಲ್ಲದರ ಜೊತೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಪಂಚಾಂಗ ಶ್ರವಣವನ್ನು ಮಾಡಿದ್ದಾದ ನಂತರ ನಿಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನ ಸಂವತ್ಸರೆ ದಕ್ಷಿಣಾಯನೆ ಶರದೃತೋ ಆಶ್ವಯುಜ ಮಾಸೆ ಶುಕ್ಲಪಕ್ಷೆ 22/10/2023 ಭಾನುವಾರ, ಅಷ್ಟಮಿ, ಉತ್ತರಾಷಾಢ ನಕ್ಷತ್ರ. ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೀರೋ
ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಗುರೂಜಿರವರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ವಿಚಾರಧಾರೆ ಸಾಕಷ್ಟು ಇದೆ, ಬರೋಣ. ಅದರಲ್ಲೂ ಇವತ್ತಿನ ದಿವಸ ದುರ್ಗಾಷ್ಟಮಿ. ನವದುರ್ಗೆಯರ ಆರಾಧನೆ ಒಂದು ಕಡೆ, ದುರ್ಗಾಷ್ಟಮಿ ಮತ್ತೊಂದು ಕಡೆ. ನವದುರ್ಗೆಯರ ಆರಾಧನೆಯಲ್ಲಿ ದುರ್ಗಾಷ್ಟಮಿ ಬಹಳ ವಿಶೇಷ. ಅದರಲ್ಲೂ ಇವತ್ತಿನ ದಿವಸ ನವರಾತ್ರಿಯ 8ನೇ ದಿನ ತಾಯಿ ಮಹಾಗೌರಿಯ ಪ್ರಾರ್ಥನೆ. ಮಹಾಗೌರಿಯ ಪ್ರಾರ್ಥನೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವೇ ಹೌದು. ಮತ್ತು ಇಲ್ಲಿ ತಾಯಿನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮಗೆ ಏನೆಲ್ಲ ನಾವು ಆ ವರಗಳು ಲಭಿಸುತ್ತೆ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಏನಪ್ಪ, ಮೊದಲನೇದಾಗಿ ನವರಾತ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ನವರಾತ್ರಿಯ ಒಂದಿಷ್ಟು ಮಾತುಕತೆಗಳನ್ನು ಮುಗಿಸಿ ಅದಾದ ಮೇಲೆ ತಾಯಿ ಮಹಾಗೌರಿಯ ಪೂಜಾನುಷ್ಠಾನಕ್ಕೆ ಬರೋಣ. ಅದರಲ್ಲೂ ದುರ್ಗಾಷ್ಟಮಿ ನಡೀತಾ ಇದೆ. ಇವತ್ತಿನ ದಿವಸ ದುರ್ಗೆಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು, ತಾಯಿ ಮಹಾಗೌರಿಯನ್ನು ಆರಾಧನೆಯನ್ನು ಮಾಡಬೇಕು. ಯಾರೆಲ್ಲ ಇವತ್ತಿನ ದಿವಸ ನವರಾತ್ರಿಯ ವಿಶೇಷ ಗೊಂಬೆಗಳನ್ನು ಕೂರಿಸಿದ್ದೀರೋ, ಸಂಜೆ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ಅನುಷ್ಠಾನ ಏನಪ್ಪ ಅಂದರೆ, ಇವತ್ತಿನ ದಿವಸ ತಾವು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ನವರಾತ್ರಿ ಆಗಿರೋದ್ರಿಂದ ತಾವು ಇವತ್ತಿನ ದಿವಸ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಹೆಣ್ಣು ಮಕ್ಕಳನ್ನು ವಾಸ್ತುಗೃಹಕ್ಕೆ ಕರೆಸಿ ತಾವು ಅವರಿಗೆ ಅರಿಶಿನ ಕುಂಕುಮ ಇದೆಲ್ಲವನ್ನು ಕೂಡ ಕೊಟ್ಟು ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಬೇಕು. ಏನಪ್ಪ, 9 ವರ್ಷದ ಒಳಗಡೆ ಇರತಕ್ಕಂಥ ಆ ಒಂದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ಇನ್ನು 9 ವರ್ಷದ ಒಳಗಡೆ ಇರತಕ್ಕಂಥ ಮುತ್ತೈದೆಯರಿಗೆ ಇನ್ನೇನು ಬೇಕು, ಅವರಿಗೆ ಸೀರೆ ಬೇಕಾ, ಇಲ್ಲಾಂದರೆ ಕುಪ್ಸದ ಕಣ ಬೇಕಾ, ಅವರು ಅದೆಲ್ಲವನ್ನು ಕೂಡ ಅಪೇಕ್ಷೆನೇ ಪಡೋದಿಲ್ಲ. ಅವರೇನು ಅಪೇಕ್ಷೆ, ಒಂದು ಚಾಕ್ಲೇಟ್, ಸಿಹಿ ಪದಾರ್ಥ, ಇದಿಷ್ಟನ್ನು ಅವರಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಆದರೆ ಇದರ ಜೊತೆಗೆ ಅವರು ಇಷ್ಟಪಡ್ತಕ್ಕಂಥ ವರ್ಣದಲ್ಲಿರ್ತಕ್ಕಂಥ ಒಂದು ಬಳೆಯನ್ನು ತಾವು ಕೊಡಿಸ್ಬೇಕು ಅವರಿಗೆ. ಅದರಿಂದ ಅವರು ಖುಷಿಯಾಗಬೇಕು. 9 ವರ್ಷ ಒಳಗಡೆ ಇರತಕ್ಕಂಥ ಮಕ್ಕಳು ಯಾವ ವರ್ಣದ ಬಣ್ಣವನ್ನು ಇಷ್ಟಪಡ್ತಾರೋ ಆ ಬಣ್ಣದವಾಗಿರ್ತಕ್ಕಂಥ ಒಂದು ಬಳೆ, ಅವರ ಸಣ್ಣ ಆ ಒಂದು ಪುಟ್ಟ ಪುಟ್ಟ ಕೈಗಳಿಗೆ ಆಗ್ತಕ್ಕಂಥ ಬಳೆಯನ್ನು ಅವರಿಗೆ ತೊಡಿಸಿ ತಾವು ಅವರನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ತಾಯಿ ಮಹಾಗೌರಿಗೆ ಸಂಪನ್ನವಾಗ್ತಕ್ಕಂಥದ್ದಿರುತ್ತೆ. ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ನವರಾತ್ರಿಯ ಒಂದಿಷ್ಟು ಮಾಹಿತಿಗಳನ್ನು. ಇನ್ನು ಆಯಿತು, ನಾವು ಅದ್ಭುತವಾಗಿ ಒಂದು ಪಾರ್ಕನ್ನು ಮಾಡ್ತಿದ್ವಿ, ಅದರಲ್ಲಿ ಗಣಪನನ್ನು, ಪರಮೇಶ್ವರನನ್ನು, ಬಾಬಾರವರನ್ನು ಕೂಡಿಸಿ ಆರಾಧನೆಯನ್ನು ಮಾಡ್ತಿದ್ವಿ ಅಂತಲೂ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಆಯ್ತು, ಅದೆಲ್ಲವೂ ಕೂಡ ಒಂದು ರೀತಿ ಆಯಿತು. ಇವತ್ತಿನ ದಿನ ನವರಾತ್ರಿಯ 8ನೇ ದಿನ ತಾಯಿ ಮಹಾಗೌರಿ. ಮಹಾಗೌರಿಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಬೇಕು. ಮಹಾಗೌರಿಯ ಅವತಾರ ಹೇಗೆ, ಮಹಾಗೌರಿ ಅವತಾರದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಏನಪ್ಪ, ಮೊದಲನೇದಾಗಿ ಮಹಾಗೌರಿ ಅಂದರೆ ಪರ್ವತರಾಜನ ಮಗಳು. ಪರ್ವತರಾಜನ ಮಗಳು ತಾಯಿ ಮಹಾಗೌರಿ. ಮಹಾಗೌರಿಯನ್ನು ತಾವೆಲ್ಲರೂ ಕೂಡ ನೋಡೋದಾದರೆ, ತಾಯಿಯ ದರ್ಶನವನ್ನು ತಾವು ಮಾಡೋದಾದರೆ, ತಾವು ಕೂಡ ನಿಮ್ಮ ಆ ಒಂದು ಟಿವಿಯ ಪರದೆಯ ಮೇಲೆ ನೋಡ್ತಾ ಇದ್ದೀರಿ ತಾಯಿ ಹೇಗಿದ್ದಾಳೆ ಅಂತ ಹೇಳಿ. ತಾಯಿಯ ಎಡಗೈಯಲ್ಲಿ ಡಮರುಗ ಇದೆ, ತಾಯಿಯ ಬಲಗೈಯಲ್ಲಿ ತ್ರಿಶೂಲ ಇದೆ. ತಾಯಿಯ ಎಡಗೈಯಲ್ಲಿ ಡಮರುಗ ಇದೆ, ತಾಯಿಯ ಬಲಗೈಯಲ್ಲಿ ತ್ರಿಶೂಲ ಇದೆ. ಇನ್ನು ತಾಯಿ ಶ್ವೇತವರ್ಣದಲ್ಲಿರತಕ್ಕಂಥ ವಸ್ತ್ರವನ್ನು ಧರಿಸಿದ್ದಾಳೆ ತಾಯಿ. ಹಾಗಾಗಿ ಈ ತಾಯಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪುಷ್ಪದಿಂದ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ತಾಯಿ ಬಹಳ ವಿಶೇಷವಾಗಿ ಗೋಮಾತೆಯ ಮೇಲೆ ಕೂತು, ತನ್ನ ವಾಹನ ಗೋಮಾತೆಯಾಗಿರುವ ಕಾರಣದಿಂದ ಗೋಮಾತೆಯ ಮೇಲೆ ಕೂತು ತಾಯಿ ರಾರಾಜಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಇನ್ನು ತಾಯಿಯ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸೋದಾದರೆ, ಹಿಮವಂತನ ಮಗಳಾಗಿ, ಪುತ್ರಿಯಾಗಿ ತಾಯಿ ಮಹಾಗೌರಿ ಜನ್ಮ ತಾಳ್ತಾಳೆ. ಜನ್ಮ ತಾಳಿದ ನಂತರ ತಾಯಿ ಪರಮೇಶ್ವರನನ್ನು ಒಲಿಸ್ಕೊಳ್ಬೇಕು, ಪರಮೇಶ್ವರನನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ತಾಯಿಯ ಮನಸ್ಸಿನಲ್ಲಿ ಒಂದು ಆಸೆ. ಆಗ ನಾರದ ಮಹರ್ಷಿಗಳ ಒಂದು ಆಜ್ಞೆಯ ಮೇಲೆ, ನಾರದ ಮಹರ್ಷಿಗಳ ಒಂದು ಸಲಹೆಯ ಮೇಲೆ ತಾಯಿ ಮಹಾಗೌರಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ. ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡಿ, ದೇವಾನುದೇವತೆಗಳು ಅಂದಮೇಲೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ, ಮಾನವರು ಅಂದರೆ ಎಲ್ಲರಿಗೂ ಕೂಡ ಅಸಾಧ್ಯ. ಅದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು.
ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯನೇ. ಆದರೆ ಮನುಷ್ಯರಿಗೆ ಅದೆಲ್ಲವೂ ಕೂಡ ಅಸಾಧ್ಯನೇ. ಏನಪ್ಪ, ಕೂತ ಜಾಗದಲ್ಲೇ ಕೂತಿರ್ತೀನಿ, ಅಲ್ಲಿ ಬಿದ್ದಿರುವ ಪೇಪರ್ನ ಒಂಚೂರು ಎತ್ತಿಡೋದು ನಮ್ಗೆ ಅಸಾಧ್ಯ. ಯಾಕೆ? ನಮ್ಮಲ್ಲಿರೋ ಒಂದು ಆಲಸ್ಯತನ. ಈಗ ನನ್ನ ಕೈಯಲ್ಲಿ ಒಂದು ಪೇಪರ್ ಇದೆ, ನಾನು ಈ ಪೇಪರನ್ನು ಏನಕ್ಕೆ ಇಟ್ಕೊಂಡಿದ್ದೇನೆ? ಇದರಲ್ಲಿ ಒಂದಷ್ಟು ಮಾಹಿತಿಗಳನ್ನು, ಇಂಪಾರ್ಟೆಂಟ್ ಮಾಹಿತಿಗಳನ್ನು ಚಿಕ್ಕದಾಗೆ ಬರೆದಿಟ್ಕೊಂಡಿದ್ದೇನೆ. ಒಂದು ವೇಳೆ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿರತಕ್ಕಂಥ ಮಾತಿನಲ್ಲಿ, ಆ ಒಂದು ಸಾರಾಂಶದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗಿಬಿಡುತ್ತೇನೋ ಅನ್ನೋದು ಒಂದು ಭಾವನೆ ಅಷ್ಟೇ. ಆದರೆ ನೋಡಿ, ಇದೇ ಪೇಪರನ್ನು ಸಾಧಾರಣವಾಗಿ ನಾನು ಈ ಕೆಳಗಡೆ ಹಿಂಗೆ ಬಿಸಾಕ್ಬಿಟ್ರೆ, ಇಲ್ಲ ಅದು ಬಿದ್ದೋದ್ಬಿಟ್ರೆ, ನಾವು ಅದನ್ನು ಬಗ್ಗಿ ಎತ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಆಗೋದಿಲ್ಲ. ಏಕೆಂದರೆ ನಮ್ಮಲ್ಲಿರ್ತಕ್ಕಂಥದ್ದು ಸೋಂಬೇರ್ತನ. ನಿಶಕ್ತರಲ್ಲ, ಸೋಂಬೇರ್ತನ. ಅದೇನು ಅಸಾಧ್ಯನಾ? ಇಲ್ಲ ಬಗ್ಗಿದ್ರೆ ಪ್ರಪಂಚ ಮುಳುಗೋಗುತ್ತಾ? ಇಲ್ಲಾಂದರೆ ನಾವು ನಾವು ಅದನ್ನು ಶ್ರಮಪಟ್ಟರೆ ಇನ್ನೇನಾದರೂ ನಮಗೆ ದೇಹದಲ್ಲಿ ಏನಾದರೂ ಬೇರೆ ಬದಲಾವಣೆಗಳಾಗೋಗುತ್ತಾ? ಇಲ್ಲ, ಅದನ್ನು ಎತ್ಕೊಡೋಕ್ಕೆ ಇನ್ನೊಬ್ಬರು ಬೇಕು. ಅದೇ ರೀತಿ ತಪಸ್ಸನ್ನು ಮಾಡೋದ್ರ ಕುರಿತಾಗಿ ಈ ಒಂದು ಮೆಡಿಟೇಷನ್ ಅಂತ ನಾವು ಇವಾಗ ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಮೊದಲು ಮೆಡಿಟೇಷನ್ ಅಂದರೆ ಎಲ್ಲೋ ಒಂದು ಕಡೆ ಬೆರಳೆಣಿಕೆಯಷ್ಟು ಮಾತ್ರ ಗಮನಿಸ್ತಾ ಇದ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ಈ ಟ್ರೆಂಡ್ ಅನ್ನೋ ಪದ ಒಬ್ಬ ಮನುಷ್ಯನನ್ನು ಯಾವ ರೀತಿ ಬದಲಾಯಿಸ್ತಾ ಇದೆ ಅಂದರೆ, ಈ ಟ್ರೆಂಡ್ ಅನ್ನೋದನ್ನು ಯಾವ ರೀತಿ ಒಬ್ಬ ಮನುಷ್ಯ ಅಳವಡಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಹೇಳೋದಾದರೆ, ಆ ಪದದ ತಾತ್ಪರ್ಯವಾಗಿ ನಾವು ಕೂಡ ಅದೇ ರೀತಿ ಆಡಿಬಿಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ವಿಚಾರ ಸ್ವಲ್ಪ ಮೇಲಕ್ಕೆ ಎದ್ದೇಳುವಾಗಿಲ್ಲ, ಹೈಪ್ ಆಗೋವಾಗಿಲ್ಲ, ಥಾಗೋ ಅದು ವಿಚಾರಕ್ಕೆ ಬೇಜಾರಾಗ್ಬಿಡ್ಬೇಕು. ನಾವು ಅಷ್ಟರ ಮಟ್ಟಿಗೆ ಅದನ್ನು ಎಳೆದಾಡ್ಬಿಡ್ತೀವಿ. ಹಾಗೆ ಯಾವ ಪುಣ್ಯಾತ್ಮನೋ ಏನೋ ನಿಜಕ್ಕೂ ಆತನನ್ನು ನಾನು ಸ್ಮರಿಸಲೇಬೇಕು. ಈ ಒಂದು ಮೆಡಿಟೇಷನ್ನು ಮತ್ತು ಈ ಒಂದು ಯೋಗಾನ ಬಹಳಷ್ಟು ಕಷ್ಟಪಟ್ಟು ಜನರಿಗೆ ಪುಷ್ ಮಾಡಿದ್ನೋ ಭಗವಂತ. ನಿಜವಾಗ್ಲೂ ಇವತ್ತಿನ ಸಾಕಷ್ಟು ಜನ ಅದೊಂದು ಟ್ರೆಂಡ್ ಥರನಾದ್ರೂ ಕೂಡ ಒಂದು ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ಟ್ರೆಂಡ್ ಅನ್ನೋದ್ರಿಂದ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಅಂತಲೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಹದಗೆಟ್ಟು ಹೋಗ್ತಾ ಇರತಕ್ಕಂಥ ರೀತಿಯೇ ಇದೆ. ಅದರಿಂದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಬಹುದು. ಜೀವನಕ್ಕೆ ಬೇಕಾಗಿರತಕ್ಕಂಥ ಸಾಕಷ್ಟು ಮಾಹಿತಿಯನ್ನು ಕೂಡ ನಾವು ತಿಳ್ಕೊಳ್ಬೋದು. ಆದರೆ ನಾವು ಅದೆಲ್ಲವನ್ನು ಕೂಡ ಬಿಟ್ಟು ಅನ್ಯ ಮಾರ್ಗಕ್ಕೆ ತುತ್ತಾಗ್ತಾ ಇದ್ದೇವೆ. ಬೇರೆ ರೀತಿ ಇರತಕ್ಕಂಥ ಚಟುವಟಿಕೆಗಳನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಡ್ತಾ ಇದ್ದೇವೆ. ಸಾವಿರಾರು ವರ್ಷಗಳ ಕಾಲ ಮೆಡಿಟೇಷನನ್ನು ಮಾಡಿದ್ರು, ತಾಯಿ ತಪಸ್ಸನ್ನು ಮಾಡಿದ್ರು, ನಾವು 10 ನಿಮಿಷ ಕೂತ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ಫೋನ್ ಇಲ್ಲ ಅಂತಂದರೆ ತಾಗೋ ನಮ್ಮ ಮೈಂಡ್ ಸಂಪೂರ್ಣವಾಗಿ ಕೆಲಸ ಮಾಡೋದೇ ನಿಲ್ಲಿಸ್ಬಿಡುತ್ತೆ. ಫೋನ್ ಇರಬೇಕು. 2 ನಿಮಿಷ ನಿಮಗೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಮನುಷ್ಯ ಸಮಯ ಕೊಡ್ತಾನೆ ನಾವು ಫೋನ್ಗೆ. 2 ನಿಮಿಷ ಆದಮೇಲೆ ಸಾಧಾರಣವಾಗಿ ಕೈ ಹಿಂಗೆ ಹೋಗ್ತಾ ಇರುತ್ತೆ. ಫೋನ್ ಎಲ್ಲಿ ಫೋನು. ಅದರಲ್ಲೂ ಹೇಳ್ತೀನಿ, ಫೋನನ್ನು ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿಮ್ಮ ಪಕ್ಕದಲ್ಲಿಟ್ಟು ಮಲ್ಕೊಳ್ತೀವಿ. ಬೆಳಗ್ಗೆ ಎದ್ದಾಗ ಕೈ ಹಾಕಿದ ತಕ್ಷಣ ಫೋನ್ ಸಿಕ್ಕಿಲ್ಲ ಅಂತಂದರೆ ಒಬ್ಬ ಮನುಷ್ಯ ಪ್ರಪಂಚ ಮುಳುಗೋಗ್ತಾ ಇದೆ, ಭೂಕಂಪ ಆಗ್ತಾ ಇದೆ ಅಂದ್ರೂ ಕೂಡ ಆತ ನಿದ್ದೆಯಿಂದ ಎದ್ದೇಳೋದಿಲ್ಲ. ಕಣ್ಣು ಬಿಟ್ಟರೆ ಮುಗೀತು. ಯಾರಾನ ಬಂದು ಎಬ್ಸಿದ್ರಷ್ಟೇ ಕಣ್ಣು ಮುಚ್ಕೊಂಡು, ನಾನು ಇನ್ನೂ ಮಲಗಿದ್ದೀನಿ, ನಾನು ಎದ್ದೇಳಲ್ಲ. ಯಾರು ಬಂದಿದ್ರು? ಸರಿ ಆಯ್ತು, ಬಂದಿದ್ರೆ ಒಳ್ಳೇದಾಯ್ತು ಅಂತ ಕಣ್ಣು ಮುಚ್ಕೊಂಡೇ ಉತ್ತರ ಕೊಟ್ಬಿಡ್ತಾನೆ. ಕಣ್ಣಂತೂ ಬಿಡಲ್ಲ, ಅಷ್ಟು ಸೋಂಬೇರ್ತಾನ. ಆದರೆ ಅದೇ ಏನಾದರೂ ಕೈ ಇಟ್ಟಂಗೆ ಮೊಬೈಲ್ ಕಾಣಿಸಿಲ್ಲ ಅಂದರೆ ತಾಕೋ, ನಾವು ಭೂಕಂಪ ಆಗಬೇಕಾದ್ರೆ ನಾವು ಎಚ್ಚರಿಕೆ ಇದ್ದಾಗ ನಾವು ಎಷ್ಟು ಗಾಬರಿ ಬಿಡ್ತೀವೋ ಅದು ಅದರಷ್ಟು ಗಾಬರಿ ಬಿದ್ದು ನನ್ನ ಮೊಬೈಲಲ್ಲಿ ಏನೋ ಆಗೋಗಿರೋರ ಥರ, ಪ್ರಾಣ ಹೋಗ್ಬಿಡೋರ ಥರ ನನ್ನ ಮೊಬೈಲಲ್ಲಿ ಮೊಬೈಲ್ ಏನಾದರೂ ಕಳೆದೋಯ್ತು ಅಂತಂದರೆ ನೀವು ಬಂಗಾರ ಕಳ್ಕೊಂಬಿಡಿ ಮೈ ಮೇಲೆ, ಬಿಡು ಹೋದ್ರೆ ಹೋಗ್ಲಿ ಇನ್ನೊಂದು ತೊಗೊಂಬೋದು. ಮೊಬೈಲ್ ಏನಾದರೂ ಕಾಣಿಸಿಲ್ಲ ಅಂತಂದರೆ ಮುಗಿದೋಯ್ತು, ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರಂಗೆ ಆಡ್ಬಿಡ್ತೀವಿ. ಹಾಗೆ ಅಂದರೆ ಈ ಮೊಬೈಲ್ಗೆ ನಾವೆಲ್ಲರೂ ಕೂಡ ಅಷ್ಟಾಗಿ ಅಳವಡಿಸ್ಕೊಂಡ್ರೆ ನಾವೆಲ್ಲರೂ ಅಷ್ಟಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ. ಮೊಬೈಲನ್ನು ಉಪಯೋಗಿಸೋದು ಒಂದು ರೀತಿ ಒಳ್ಳೆಯದೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಪರಸ್ಪರ ಒಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಮಿನಿಮಮ್ ಕಮ್ಯುನಿಕೇಷನ್ನ ಅದು ಹೆಚ್ಚು ಮಾಡುತ್ತೆ. ಆಮೇಲೆ ಇರ್ತಕ್ಕಂಥ ಬಾಂಧವ್ಯಗಳನ್ನು ಕೂಡ ಬೆಸೆಯುತ್ತೆ. ಆದರೆ ಆ ಕೀಪ್ಯಾಡ್ ಮೊಬೈಲ್ ಇದ್ದಾಗ ಮಾತ್ರ ಇದೆಲ್ಲವೂ ಕೂಡ ಚೆನ್ನಾಗಿತ್ತು. ಯಾವಾಗ ಸ್ವಲ್ಪ ಈ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಬಂತೋ, ಯಾವಾಗ ಸ್ವಲ್ಪ ಈ ವಿಡಿಯೋ ಕಾಲ್ ಅನ್ನೋದೆಲ್ಲ ಪ್ರಾರಂಭ ಆಯಿತು, ಆಗ ಒಂದಿಷ್ಟು ಕಡೆ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇಲ್ಲದ ರೀತಿ ಆಯಿತು. ಬಾಂಧವ್ಯಗಳು ಜಾಸ್ತಿ ಆಯಿತು. ಅದರ ಜೊತೆನಲ್ಲಿ ಒಳ್ಳೆಯದರಿಂದ ಕೆಟ್ಟ ಪರಿಣಾಮಗಳಿಗೆ ಇದೇ ರೀತಿ ಬಿದ್ದೋಗ್ಬಿಟ್ವಿ ನಾವೆಲ್ಲ. ವಿಡಿಯೋ ಕಾಲ್ ಸೃಷ್ಟಿಯಾಗಿದ್ದೇನಕ್ಕೆ?
ನೇರವಾಗಿ ಯಾರನ್ನಾದರೂ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರೆ, ಅವರನ್ನು ನಾವು ಏನೋ ಒಂದು ರೀತಿ ಅವರನ್ನು ನಾಪಿಸ್ಕೊಳ್ತಾ ಇದ್ರೆ, ಅವರ ಮುಖವನ್ನು ನೋಡಿ ನೇರವಾಗಿ ನಾವು ಮಾತಾಡ್ಬೋದಲ್ವಾ ಎಂಬತಕ್ಕಂಥ ಒಂದು ರೀತಿಯಲ್ಲಿ ವಿಡಿಯೋ ಕಾಲನ್ನು ನಾವೆಲ್ಲರೂ ಕೂಡ ತೊಗೊಂಡು ಬಂದ್ವಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ವಿಡಿಯೋ ಕಾಲಲ್ಲಿ ನಡೀತಕ್ಕಂಥ ವ್ಯವಹಾರಗಳೇ ಬೇರೆ ರೀತಿ ಇದೆ. ಎಷ್ಟೋ ಜನರ ಜೀವನ ಹಾಳಾಗೋಗಿದೆ. ಈ ಕಡೆ ಗಂಡು ಮಕ್ಕಳ ಜೀವನವೂ ಕೂಡ ಹಾಳಾಗಿದೆ, ಹೆಣ್ಣು ಮಕ್ಕಳ ಜೀವನವಂತೂ ಹಾಳಾಗೋಗಿದೆ. ಬೇಡ, ವಿಚಾರಧಾರೆ ಎಲ್ಲಿಂದ ಎಲ್ಲಿಗೋ ಹರ್ಕೊಂಡು ಹೋಗ್ತಾ ಇದ್ದರೆ ಅದು ಕಷ್ಟವಾಗೋಗುತ್ತೆ. ನಮಗದರ ಅವಶ್ಯಕತೆ ಇಲ್ಲ. ಏನಕ್ಕೆ ಈ ಮಾತನ್ನು ಹೇಳಿದೆ ಅಂದರೆ, ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ನಾವು ಸಾವಿರಾರು ವರ್ಷ ಬದುಕೋದಿಲ್ಲ. ಆದರೆ ಆ ಶಕ್ತಿ ನಮ್ಮಲ್ಲಿದೆ. ಅಷ್ಟು ಒಂದು ತೀಕ್ಷ್ಣವಾಗಿ ಸಂಪೂರ್ಣವಾಗಿ ಅದರಲ್ಲಿ ಲೀನವಾಗುವಷ್ಟು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ 10 ನಿಮಿಷ ಫೋನ್ ಬಿಟ್ಟಿರೋದಿಲ್ಲ ನಾವು. ಅದಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಹಾಗೆ ಈ ತಾಯಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದಾಗ ಸೂರ್ಯನ ಒಂದು ಪ್ರಕಾಶಮಾನಕ್ಕೆ ದೇವಿಯ ದೇಹ ಪೂರ್ತಿ ಸಂಪೂರ್ಣವಾಗಿ ಕಪ್ಪಾಗೋಯ್ತಂತೆ. ಗಾಳಿ, ಆ ಒಂದು ಧೂಳು, ಅದೆಲ್ಲದರಿಂದ ದೇವಿಯ ದೇಹದ ಮೇಲೆ ಸಂಪೂರ್ಣವಾಗಿ ಕೊಳೆ ತುಂಬ್ಕೊಂತಂತೆ. ಕಪ್ಪಾಗಿ ಕೊಳೆ ತುಂಬ್ಕೊಂಡ್ಬಿಡ್ತು. ಸಾವಿರಾರು ವರ್ಷಗಳಿಂದ ತಾಯಿ ಬಿಡದೀರ ಅನ್ನ, ಆಹಾರ, ನೀರು ಇದೆಲ್ಲವನ್ನೂ ಕೂಡ ಬಿಟ್ಟು ತ್ಯಜಿಸಿ ಸಂಪೂರ್ಣ ಉಪವಾಸದಿಂದ ತಾಯಿ ಅಷ್ಟು ಶ್ರದ್ಧಾಭಕ್ತಿಯಿಂದ ತಪಸ್ಸನ್ನು ಮಾಡಿದಾಗ ಮುಂದೆ ಏನಾಯಿತು? ತಪಸ್ಸನ್ನು ಮಾಡಬೇಕಾದ್ರೆ ಸೂರ್ಯನ ಒಂದು ಪ್ರಕಾಶಮಾನದ ಕಿರಣಗಳಿಗೆ ತಾಯಿಯ ದೇಹದ ಸಂಪೂರ್ಣವೂ ಕೂಡ ಕಪ್ಪೇರ್ತಾ ಬಂತು. ಅಲ್ಲಿರ್ತಕ್ಕಂಥ ಗಾಳಿ ಧೂಳಿಗೆ ದೇವಿಯ ಒಂದು ವಸ್ತ್ರ, ದೇವಿಯ ಒಂದು ದೇಹ ಸಂಪೂರ್ಣವಾಗಿ ಕೊಳಕಾಗೋಯ್ತು, ಮಣ್ಣು ಆಗೋಯ್ತು. ವರ್ಷಗಳ ಗಟ್ಟಲೆ ತಪಸ್ಸನ್ನು ಮಾಡಿರ್ತಕ್ಕಂಥ ತಾಯಿ ಗೌರಿಗೆ ಶಿವ ಪರಮೇಶ್ವರನ ಆ ಒಂದು ಮನಸ್ಸು ಸಂಪನ್ನವಾಗಿ ಪರಮೇಶ್ವರನು ದರೆಗಿಳಿದು ತಾಯಿ ಬಹಳ ವಿಶೇಷವಾಗಿ ಕೇಳ್ತಾನೆ. ತಾಯಿಯನ್ನು, ಏನಮ್ಮ ನೀನೇನಕ್ಕೋಸ್ಕರ ನೀನು ಈ ಒಂದು ಧ್ಯಾನವನ್ನು ಮಾಡ್ತಾ ಇದ್ದೀಯಾ, ತಪಸ್ಸನ್ನು ಮಾಡ್ತಾ ಇದ್ದೀಯಾ ಅನ್ನೋ ವಿಚಾರ ಬರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಪರಮೇಶ್ವರ ಭೂಮಿಗೆ ಬರೋದಕ್ಕಿಂತ ಮುಂಚೆ ಗಂಗಾದೇವಿಯನ್ನು ಭೂಮಿಗೆ ಕಳಿಸ್ತಾನಂತೆ. ಏನಕ್ಕೆ ಅಂದರೆ, ಗಂಗಾದೇವಿಯನ್ನು ಭೂಮಿಗೆ ಕಳಿಸಿ ತಾಯಿಯ ದೇಹ ಸಂಪೂರ್ಣವಾಗಿ ಕೊಳಕಾಗೋಗಿರುತ್ತಲ್ಲ ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡಲಿಕ್ಕೆ, ಅಂದರೆ ಸಂಪೂರ್ಣವಾಗಿ ಶುದ್ಧೀಕರಿಸಲಿಕ್ಕೆ ಗಂಗಾದೇವಿ ದರೆಗಿಳಿದು ಇಲ್ಲಿ ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಗೌರಿ ದೇವಿಯ ಮೇಲೆ ಸಂಪೂರ್ಣವಾಗಿ ಗಂಗಾಭಿಷೇಕ ಆಗಿ ತಾಯಿಯ ದೇಹ ಸಂಪೂರ್ಣವಾಗಿ ಶ್ವೇತವರ್ಣಕ್ಕೆ ಬದಲಾಗೋಗುತ್ತೆ. ತಾಯಿಯ ಮೈಕಾಂತಿ ಸಂಪೂರ್ಣವಾಗಿ ಶ್ವೇತವರ್ಣವಾಗೋಗುತ್ತೆ. ಸೂರ್ಯನ ಕಾಂತಿ ಹೇಗಿರುತ್ತೋ ಅಷ್ಟು ಪ್ರಕಾಶಿಸ್ತಾ ಇರುತ್ತೆ ದೇವಿಯ ಆ ಒಂದು ದೇಹ. ದೇವಿ ಉಟ್ಕೊಂಡಿರ್ತಕ್ಕಂಥ ವಸ್ತ್ರವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶ್ವೇತವರ್ಣ. ಆ ಒಂದು ನೀರಿನ ಆ ಒಂದು ಅಭಿಷೇಕವಾದ ನಂತರ, ಸಂಪೂರ್ಣವಾಗಿ ಶುದ್ಧೀಕರಣವಾದ ನಂತರ ದೇವಿ ಸಂಪೂರ್ಣವಾಗಿ ಶ್ವೇತವರ್ಣಕ್ಕೆ ಬದಲಾಗ್ತಾಳಂತೆ ತಾಯಿ. ಅದಾದ ಮೇಲೆ ಪರಮೇಶ್ವರನ ಯಾವ ಒಂದು ವಿಚಾರವಾಗಿ ತಾಯಿ ತಪಸ್ಸನ್ನು ಮಾಡ್ತಾ ಇದ್ಲು ಆ ತಪಸ್ಸು ಸಂಪನ್ನವಾಗ್ತಕ್ಕಂಥದ್ದಿರುತ್ತೆ. ಪರಮೇಶ್ವರನ ಬಳಿ ತಾಯಿ ಸೇರಿಕೊಳ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಒಂದು ಮಹಾಗೌರಿಯ ಅವತಾರ ನಮ್ಮೆಲ್ಲರಿಗೂ ಕೂಡ ಈ ಒಂದು ನವರಾತ್ರಿ ಸಮಯದಲ್ಲಿ ಬರುತ್ತೆ. ಅಂದರೆ ಹೇಗೆ ಪರಮೇಶ್ವರನನ್ನು ಒಲಿಸ್ಕೊಂಡ್ಲು ತಾಯಿ ದುರ್ಗಾದೇವಿಯ 8ನೇ ಅವತಾರ ಮಹಾಗೌರಿ ಹೇಗೆ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಒಲಿಸ್ಕೊಂಡ್ಲು ಎಂಬತಕ್ಕಂಥ ಕುರಿತಾಗಿ ಒಂದು ಚಿಕ್ಕ ಕತೆ, ಅದೇ ಮಹಾಗೌರಿ. ಇನ್ನು ತಾಯಿಯ ಪೂಜಾನುಷ್ಠಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪುಷ್ಪನೂ ಕೂಡ ನಾವಿಲ್ಲಿ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಪುಷ್ಪದಿಂದ ನಾವೇನಾದರೂ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ತಿದ್ದೆ. ಈ ಪುಷ್ಪ ಅರಳತಕ್ಕಂಥದ್ದು ರಾತ್ರಿಯ ವೇಳೆ ಮಲ್ಲಿಗೆ ಪುಷ್ಪ. ಸೂರ್ಯಾಸ್ತವಾದ ನಂತರ ಮಲ್ಲಿಗೆ ಪುಷ್ಪ ಅರಳುತ್ತೆ. ಆ ಅರಳಿರತಕ್ಕಂಥ ಮಲ್ಲಿಗೆ ಪುಷ್ಪಗಳಿಂದ ತಾಯಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ನೋಡಿ ಎಂತಹ ತಾತ್ಪರ್ಯ, ಎಂತಹ ವಿಧವಿಪರ್ಯ, ಅಂದರೆ ಎಂಥ ಒಂದು ವಿಚಾರ ಅಂತಂದರೆ, ತಾಯಿಗೆ ಇಷ್ಟವಾಗಿರ್ತಕ್ಕಂಥ ವರ್ಣನೂ ಶ್ವೇತ, ತಾಯಿಗೆ ನಾವು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಪುಷ್ಪವೂ ಶ್ವೇತ. ಮಲ್ಲಿಗೆ ಪುಷ್ಪ ಶ್ವೇತವರ್ಣದಲ್ಲಿರ್ತಕ್ಕಂಥ ಪುಷ್ಪ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅದರಲ್ಲೂ ಬದಲಾವಣೆ. ಆ ಮಲ್ಲಿಗೆ ಪುಷ್ಪಕ್ಕೆ ಇವರು ಕಲ್ಲರ್ ಬಣ್ಣವನ್ನು ಹೊಡೆದು ಬಿಡ್ತಾರೆ. ಅದೇನೋ ಹಸಿರು ಬಣ್ಣ ಹೊಡೆದಿರ್ತಾರೆ, ನೀಲಿ ಬಣ್ಣ ಹೊಡೆದಿರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ರೀತಿ ನೋಡೋದಾದರೆ ವಧುವರರಿಗೆ ಆ ಒಂದು ಮಲ್ಲಿಗೆ ಪುಷ್ಪಕ್ಕೆ ಗೋಲ್ಡ್ ಕಲರ್ ಎಲ್ಲ ಹೊಡೆದು ಬಿಟ್ಟಿರ್ತಾರೆ. ಅದೇನೋ ಸ್ಪ್ರೇ ಪೇಂಟ್ ಅದೆಲ್ಲನೂ ಹೊಡೆದಿರ್ತಾರೆ. ಅದೆಲ್ಲವೂ ಕೂಡ ಒಂದು ಅಲಂಕಾರ ರೀತಿ ಇರತಕ್ಕಂಥದ್ದೇ. ಅದರೆಲ್ಲದ್ರ ಬಗ್ಗೆನೂ ಕೂಡ ನಾವು ಪ್ರಶ್ನೆನೂ ಮಾಡೋಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಇರಲಿ, ಅದೆಲ್ಲ ನೋಡಲಿಕ್ಕೆ ಚಂದ, ಕಣ್ಣು ತುಂಬಿಸ್ಕೊಳ್ಳತಕ್ಕಂಥ ಒಂದು ರೀತಿ, ಒಂದು ಚಂದನೆ. ಆದರೆ ನಾನು ಹೇಳ್ತಾ ಇರತಕ್ಕಂಥದ್ದು ಯಾವ ರೀತಿ ಬದಲಾವಣೆಗಳಾಗ್ತಾ ಇರುತ್ತೆ ಮನುಷ್ಯರ ಆಲೋಚನೆಗಳಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗೋದಾದ್ರೆ. ಆದರೂ
ಮಲ್ಲಿಗೆ ಪುಷ್ಪದ ಆ ಒಂದು ಸುಗಂಧ ಪರಿಮಳ ಅದು ಯಾವ ಪುಷ್ಪನೂ ಕೂಡ ಮೀರಿಸೋದಕ್ಕೆ ಆಗೋದಿಲ್ವೇನೋ. ಮಲ್ಲಿಗೆಗೆ ಅಷ್ಟು ಸುಗಂಧ ಪರಿಮಳ. ಮಲ್ಲಿಗೆಯನ್ನು ನೋಡೋದ್ರಲ್ಲಿರ್ತಕ್ಕಂಥ ಒಂದು ಆನಂದ, ಆ ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ಪುಷ್ಪ, ಶ್ವೇತವರ್ಣ ಚಂದ್ರ ಮನಸ್ಕಾರಕ. ಚಂದ್ರ ಶ್ವೇತ ಅಂದರೆ ಚಂದ್ರ ಮನಸ್ಕಾರಕ. ಮನಸ್ಸಿನ ನೆಮ್ಮದಿಯ ಕುರಿತಾಗಿ ಮಾತಾಡೋದಾದರೆ ಮಲ್ಲಿಗೆ ಪುಷ್ಪವನ್ನು ನಾವು ಒಂದು ಸತಿ ತೀಕ್ಷ್ಣವಾಗಿ ಗಮನಿಸಿ ಅದರಲ್ಲಿರ್ತಕ್ಕಂಥ ಒಂದು ಸುಗಂಧ ಪರಿಮಳವನ್ನು ನಾವು ವಾಸನೆಯನ್ನು ಎಳ್ಕೊಂಡಿದ್ದೆ ಆದರೆ ಏನೋ ಒಂದು ರೀತಿ ಆನಂದ, ಏನೋ ಒಂದು ರೀತಿ ನೆಮ್ಮದಿ, ಮನಸ್ಸಿನಲ್ಲಿರ್ತಕ್ಕಂಥ ಭಾರ ಕಡಿಮೆ ಆಗುತ್ತೆ. ಮಲ್ಲಿಗೆ ಪುಷ್ಪದಿಂದ, ಅದರಲ್ಲೂ ನವರಾತ್ರಿಯ ಸಮಯದಲ್ಲಿ ಇವತ್ತಿನ ದಿವಸ ಮಲ್ಲಿಗೆ ಪುಷ್ಪದ ಅಲಂಕಾರ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರಿರ್ತಕ್ಕಂಥದ್ದಿದೆ. ನವರಾತ್ರಿಯ 8ನೇ ದಿನದ ಅಲಂಕಾರ, ಮಲ್ಲಿಗೆ ಪುಷ್ಪದ ಅಲಂಕಾರ ಸಾಕಷ್ಟು ದೇವಾಲಯಗಳಲ್ಲಿ ನಡೀತಾನೆ ಇರುತ್ತೆ. ದೇವಾಲಯದ ಆ ಒಂದು ಪ್ರಾಂಗಣವೆಲ್ಲವೂ ಕೂಡ ಮಲ್ಲಿಗೆ ಪುಷ್ಪದ ಪರಿಮಳ ಅಷ್ಟು ಅದ್ಭುತ. ಅಂತಹ ಮಲ್ಲಿಗೆ ಪುಷ್ಪಗಳನ್ನು ದೇವಿಗೆ ನಾವು ಸಮರ್ಪಣೆಯನ್ನು ಮಾಡಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳು ಕೂಡ ಕಾರಿಸಿದ್ದೇ ಆಗುತ್ತೆ. ಇರಲಿ, ಇನ್ನು ಈಗ ದೇವಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವು ಕೂಡ ಕಾರ್ಯಕ್ರಮದಲ್ಲಿ ಸಲ್ಲಿಸೋಣ ಬನ್ನಿ. ಇನ್ನು ಬಹಳ ವಿಶೇಷವಾಗಿ ಈಗ ದೇವಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಒಂದಷ್ಟು ಮಾತುಕತೆಗಳಲ್ಲಿ ನಾನು ನೀವು ಹಂಚ್ಕೊಳ್ಳಿರ್ತಕ್ಕಂಥ ಒಂದಿಷ್ಟು ಬಾಂಧವ್ಯಪೂರ್ಣವಾಗಿರ್ತಕ್ಕಂಥ ಮಾತುಕತೆಗಳು ಕೂಡ ಇತ್ತು. ನೋಡಿ, ನಾನು ವಿಚಾರವನ್ನು ಹರಡಿಸಬೇಕಾದ್ರೆ, ವಿಚಾರವನ್ನು ತಿಳಿಸ್ಬೇಕಾದ್ರೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ತಮಗೆ ತಿಳಿಸ್ತೀನಿ. ಮತ್ತು ಸಾಧಾರಣವಾಗಿ ಲೌಕಿಕವಾಗಿ ನಾವು ಯಾವ್ಯಾವ ರೀತಿಯ ಪರಿಸ್ಥಿತಿಗಳನ್ನು ಅನುಭವಿಸ್ತೀವಿ, ಯಾವ್ಯಾವ ರೀತಿ ವಿಚಾರಗಳನ್ನು ನಾವು ಪ್ರತಿನಿತ್ಯ ಆಗ್ತಕ್ಕಂಥ ಹೆಜ್ಜೆಗಳಲ್ಲಿ ನಾವು ಗಮನಿಸ್ತೀವಿ, ಯಾವ್ಯಾವ ಇರ್ತಕ್ಕಂಥ ವಿಚಾರಗಳನ್ನು, ಯಾವ್ಯಾವ ಇರ್ತಕ್ಕಂಥ ಒಂದು ಸಂಗತಿಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ತೀವಿ, ಅದನ್ನು ದಾಟ್ತಾ ಹೋಗ್ತೀವಿ, ಅದನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಜೊತೆ ಹಂಚ್ಕೊಳ್ತೀನಿ. ಯಾಕೆ ಅಂದರೆ ಬರೀ ಮಾತು ಆಡು ಭಾಷೆಯಲ್ಲಿದ್ದರೆ ಎಲ್ರಿಗೂ ಕೂಡ ಅರ್ಥವಾಗುತ್ತೆ. ನಾವು ಆಡೋ ಭಾಷೆನ ಸಂಪೂರ್ಣವಾಗಿ ಒಂದು ಗ್ರಾಮೀಣ ಪದವಾಗಿಲ್ಲ, ಗ್ರಾಮೀಣ ಪದಗಳನ್ನು ನಾನು ಉಪಯೋಗಿಸ್ಬಿಟ್ರೆ, ವ್ಯಾಕರಣಾತ್ಮಕ ಪದಗಳನ್ನು ನಾನು ಏನಾದರೂ ಉಪಯೋಗಿಸ್ಬಿಟ್ರೆ ಅರ್ಥವೇ ಆಗೋದಿಲ್ಲ ಒಂದಷ್ಟು ಜನಕ್ಕೆ. ಇವಾಗಿರೋ ಮಕ್ಕಳಿಗಾಗಲಿ, ಇವಾಗಿರೋ ಒಂದು ಜನ್ರೇಷನ್ಗಾಗಲಿ ಯಾರಿಗೂ ಅರ್ಥವಾಗುತ್ತದ? ಯಾರಿಗೂ ಅರ್ಥವಾಗಲ್ಲ. ಆಡು ಭಾಷೆಯಲ್ಲಿ ನಾನು ಮಾತಾಡಿದ್ರೇ ಅರ್ಥವಾಗುತ್ತೆ. ಹಾಗಾಗಿ ನಾನು ಆಡಿರ್ತಕ್ಕಂಥ ಮಾತಲ್ಲಿ, ನಾನು ಉಪಯೋಗಿಸಿರ್ತಕ್ಕಂಥ ಪದದಲ್ಲಿ ಏನಾದರೂ ಪದ ಉಚ್ಚಾರಣದಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ, ಏನಾದರೂ ಲೋಪದೋಷವಾಗಿದ್ದರೆ ಕ್ಷಮೆಯನ್ನು ಕೂಡ ನಾನು ಯಾಚಿಸ್ತೇನೆ. ದೇವಿ ಮಹಾಗೌರಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಮೊದಲನೇದಾಗಿ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾದ ನಂತರ ಧೂಪದೀಪ ನೈವೇದ್ಯದೊಂದಿಗೆ ತಾಯಿಗೆ ಮಹಾಮಂಗಳಾರತಿಯನ್ನು ಕೂಡ ನಾವು ಸಲ್ಲಿಸೋಣ ಬನ್ನಿ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಓಂ ದುಂ ದುರ್ಗಾಯೇ ಮಹಾಗೌರ್ಯೇ ನಮಃ. ಓಂ ಮಹಾಗೌರ್ಯೇ ನಮಃ. ಇಷ್ಟು ಹೊತ್ತಿನವರೆಗೂ ಕೂಡ ತಾಯಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾಯಿತು, ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾಯಿತು. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ನವರಾತ್ರಿಯ 8ನೇ ದಿನ ತಾಯಿ ಮಹಾಗೌರಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಪೂಜಾನುಷ್ಠಾನದ ಕುರಿತಾಗಿ ಕೂಡ ತಿಳ್ಕೊಂಡ್ವಿ. ತಾಯಿಗೆ ಮಲ್ಲಿಗೆ ಪುಷ್ಪವನ್ನು ಸಮರ್ಪಣೆ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವು ಸಿದ್ಧಪಡಿಸ್ಕೊಳ್ತೀವಿ, ನಮ್ಮ ಮನೋಕಾಮನೆಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡ್ವಿ. ಪ್ರಾರಂಭದ ಹಂತದಲ್ಲಿ ನವರಾತ್ರಿಯ ಒಂದಿಷ್ಟು ವೈಶಿಷ್ಟ್ಯತೆಗಳು, ಗೊಂಬೆಯನ್ನು ಇಡ್ತಕ್ಕಂಥ ರೀತಿ, ವಿವಿಧ ರೀತಿಗಳಿರತಕ್ಕಂಥ ಗೊಂಬೆ, ಯಾವ ರೀತಿ ನಾವು ಅದನ್ನು ಆಚರಣೆಯನ್ನು ಮಾಡ್ತೀವಿ, ಒಂದಷ್ಟು ಆಟಪಾಠಗಳು, ಮಕ್ಕಳ ಆಟಿಕೆಗಳು, ಅದರೆಲ್ಲದರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋದ್ವಿ. ಅದರಲ್ಲೂ ಇವತ್ತಿನ ದಿವಸ ಮಹಾಗೌರಿ ಆಚರಣೆ ಹೇಗೋ ಮತ್ತೊಂದು ವಿಶೇಷ ದುರ್ಗಾಷ್ಟಮಿ. ಆ ಒಂದು ದುರ್ಗಾಷ್ಟಮಿಯ ಪ್ರಯುಕ್ತವಾಗಿ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಆನಂದ್ ಗುರುಜಿಯವರು ವಿವಿಧೆಡೆ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಕ್ಷೇತ್ರಗಳೆಲ್ಲದರಲ್ಲೂ ಕೂಡ ಚಂಡಿಕಾ ಹವನವನ್ನು ನೆರವೇರಿಸಿರ್ತಕ್ಕಂಥದ್ದಿತ್ತು. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ, ಎಲ್ಲೋ ಒಂದು ಕ್ಷೇತ್ರದಲ್ಲಿ ನಡೆಸಿರ್ತಕ್ಕಂಥ ಚಂಡಿಕಾ ಹವನದ ದರ್ಶನವನ್ನು ಮಾಡ್ತಾ ಇಲ್ಲ, ವಿವಿಧೆಡೆ ನಾನಾ ಕ್ಷೇತ್ರಗಳಲ್ಲಿ ನೆರವೇರಿಸಿರ್ತಕ್ಕಂಥ ಚಂಡಿಕಾ ಹವನದ ಒಂದಿಷ್ಟು ದೃಶ್ಯವನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀವಿ. ದುರ್ಗಾಷ್ಟಮಿಯಂದು ಚಂಡಿಕಾ ಹವನದ ದರ್ಶನ ಸರ್ವ ಪಾಪ ನಾಶನ ಅಂತಲೇ ಹೇಳ್ಬೋದು. ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗುತ್ತೆ, ನಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಚಂಡಿಕಾ ಹವನದ ದರ್ಶನವನ್ನು ಮಾಡಿ ಬರೋಣ. ಬಹಳ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು
ಕಳೆದ 3 ದಿನಗಳಿಂದ ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥದ್ದನ್ನು ಈ ಭಾಗದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀವಿ. ಗಣಪತಿ, ಸುಬ್ರಹ್ಮಣ್ಯೇಶ್ವರ ಹಾಗೂ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದು. ಹಾಗೆ ಈ ದೇವಿಯ ಸಾನ್ನಿಧ್ಯದಲ್ಲಿ ಇಲ್ಲಿ ನಡೀತಿರ್ತಕ್ಕಂತಹ ಅನುಷ್ಠಾನವನ್ನು ದರ್ಶನ ಮಾಡಲಿಕ್ಕಾಗಿ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ದೆ. ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಹಾಗೂ ದೇವಸ್ಥಾನದ ಅರ್ಚಕ ವರ್ಗ ಹಾಗೂ ಈ ಒಂದು ಬೃಹತ್ ಮಟ್ಟದ ಕಾಯಕಕ್ಕೆ ಸಹಾಯಸ್ತವನ್ನು ನೀಡಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ದೆ. ಕುಂಭಾಭಿಷೇಕ, ವಿಮಾನ ಗೋಪುರ, ರಾಜಗೋಪುರ, ಈ ಕುಂಭಾಭಿಷೇಕದ ಶುಭ ಮುಹೂರ್ತ ಅಂತಕ್ಕಂಥದ್ದು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಅಮ್ಮ ಅಂತ ಹೇಳಿದ್ರೆ ನಮ್ಮ ಕಾರ್ಯಗಳೇನಿದ್ರು, ನಮ್ಮ ಕೆಲಸಗಳೇನಿದ್ರು ಅದನ್ನು ಕೈಗೂಡಿಸ್ತಕ್ಕಂತಹದ್ರಲ್ಲಿ ಕಲಿಯುಗದಲ್ಲಿ ದೇವಿಯ ಉಪಾಸನೆ ಮಹತ್ತರವಾಗಿರ್ತಕ್ಕಂಥ. ಹಾಗಾಗಿ ಇಲ್ಲಿ ನಡೆದಿರತಕ್ಕಂತಹ ಚಂಡಿಕಾ ಹವನ ಇನ್ನೇನು ಆಗೋಯಿತು ಅಂದರೆ ಪೂರ್ಣಾವಧಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಸತತ 3 ದಿನಗಳಿಂದ ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರು, ಆಗಮಿಕರು, ದೇವಸ್ಥಾನದ ಅರ್ಚಕರು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಹೋಮ ಹವನಾದಿಗಳನ್ನು ನಡೆಸಿ ಪೂರ್ಣಾವಧಿಗೆ ಎಲ್ಲರೂ ಸನ್ನಿಹಿತರಾಗಿದ್ದಾರೆ. ಈ ಕಾಯಕವನ್ನು ನೋಡಲಿಕ್ಕಾಗಿ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರು ತಾವು ಈಗ ನಡೀತಕ್ಕಂಥ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ 21 ಹವಿಸ್ಸನ್ನು ಕೊಡುವಂಥ ಈ ಕಾಯಕವನ್ನು, ಈಗ ತಿಳಿ ಹೇಳುವಂಥ ಈ ಒಂದು ವಿಶೇಷವಾದಂತಹ ಮಂತ್ರವನ್ನು ತಮ್ಮ ಕಿವಿಯಲ್ಲಿ ಆಲಿಸಬೇಕು. ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ನಡೀತಕ್ಕಂಥ ಹೋಮ ಕಾರ್ಯವನ್ನು ತಾವೇ ತಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀವೇನೋ ಎಂಬಂಥ ಸಂಕಲ್ಪ ನೀವು ಮಾಡಬೇಕು. ಎಲ್ಲರೂ ಹೋಮವನ್ನು ಮಾಡಲಿಕ್ಕಾಗಲ್ಲ, ಎಲ್ಲವನ್ನೂ ಆಜ್ಯವನ್ನು ಕೊಡಲಿಕ್ಕಾಗಲ್ಲ, ಎಲ್ಲರೂ ಮಹಾಪೂರ್ಣಾಹುತಿಯನ್ನು ಮಾಡಲಿಕ್ಕಾಗುವುದಿಲ್ಲ. ಆದರೆ ನಾವೇ ಸ್ವತಃ ಮಾಡ್ತಿದ್ದೀವಿ ಎಂಬತಕ್ಕಂಥ ಆ ಮನಸ್ಸಂಕಲ್ಪ ಇದೆಯಲ್ಲ, ಅದಕ್ಕಿನ್ನ ಮತ್ತೊಂದು ಇಲ್ಲ. ಯಾಕೆಂದರೆ ಪೂರ್ವದಲ್ಲಿ ಆದಿಶಂಕರರು ಜಗದ್ಗುರುಗಳಾದಂತಹ ಶಂಕರರು ಹೇಳಿದ್ದಾರೆ ಮಾನಸ ಪೂಜೆ ಎಂಬತಕ್ಕಂಥದ್ದನ್ನು. ಎಂತಹ ಒಂದು ಬೃಹತ್ ಮಟ್ಟದ ಕಾಯಕವನ್ನಾದರೂ ಇಲ್ಲಿ ಕೂತು ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನ ಬೇಕಾದರೂ ಅಥವಾ ದೇವಿಯ ಮೂಲ ಸಾನ್ನಿಧ್ಯವನ್ನು ಬೇಕಾದರೂ ತಾವು ಇಲ್ಲಿದ್ದೇ ನೋಡಬಹುದು, ಇಲ್ಲಿದ್ದೇ ಆ ಭಗವಂತನ ಸೇವೆಯನ್ನು ಮಾಡಬಹುದು. ಅದನ್ನು ಮಾನಸ ಪೂಜೆ ಎಂದು ಹೇಳ್ತಾರೆ. ಹಾಗಾಗಿ ಈಗ ನಡೀತಕ್ಕಂಥ ಮಹಾಪೂರ್ಣಾವಧಿ ಕಾರ್ಯಕ್ರಮ ತಾವೇ ತಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀರಿ ಎಂಬಂಥ ಮನಸ್ಸಂಕಲ್ಪ ನಿಮ್ಮದಾಗಲಿ. ಹಾಗೆ ನಡೆಯುವಂಥ ಈ ಕಾರ್ಯಕ್ರಮ, ಈಗ ಹೇಳುವಂಥ ಈ ವೇದ ಮಂತ್ರಗಳನ್ನು ತಾವು ಆಲಿಸಿ ಪ್ರತಿಯೊಂದು ಹವಿಸ್ಸಿಗೂ ಸಹಿತ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ನಿಮ್ಮೊಳಗಿರುವಂತಹ ದುಃಖ ದೂರ ಆಗಬೇಕಾದ್ರೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುಃಖಗಳನ್ನು ದೂರ ಮಾಡಿಕೊಳ್ಳಿ.
ಮಾರಿಯಮ್ಮಳ ಉತ್ಸವ ಮೂರ್ತಿ ಹಾಗೂ ಮೂಲ ವಿಗ್ರಹ ಸಾಕಷ್ಟು ವರ್ಷಗಳ ಹಿಂದೆ ಆಗ ಪ್ರತಿಷ್ಠಾಪನೆಗೊಂಡಂಥದ್ದು. ಈಗ ರಾಜಗೋಪುರದ ಉದ್ಘಾಟನಾ ಸಮಾರಂಭದ ಈ ಶುಭ ಮುಹೂರ್ತದಲ್ಲಿ ದೇವಿಗೆ ನಡೀತಿರ್ತಕ್ಕಂತಹ ಕುಂಭಾಭಿಷೇಕವನ್ನು ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ದೇವಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಹಿತ ಆಲಯ ಪುಟ್ಟದಾದರೂ ಇಲ್ಲಿ ನಡೀತಕ್ಕಂತಹ ಪೂಜಾ ಕೈಂಕರ್ಯಗಳು ಸಾಕಷ್ಟು ವಿಶೇಷವಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ ನಮೋ ನಮಃ. ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾಂ ರಾಜರಾಜೇಶ್ವರಿ ನಮಃ. ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಾರಿಯಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಭಾಗದಲ್ಲಿ ಸಾಕಷ್ಟು ಜನ ಸುಮಂಗಲೆಯರೆಲ್ಲರೂ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರದಲ್ಲಿ ಇಲ್ಲಿ ನಿಂಬೆಹಣ್ಣಿನ ಆರತಿಯೂ ಉಂಟು. ಹಾಗೆ ವಿಶೇಷವಾಗಿ ಪೌರ್ಣಮಿ, ಅಮಾವಾಸ್ಯೆಗಳಲ್ಲಿ ನಡೆಸ್ತಕ್ಕಂಥ ಪೂಜಾ ಕೈಂಕರ್ಯವೂ ಉಂಟು. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಈ ದೇವಿಯ ಸಾನ್ನಿಧ್ಯ ಇವತ್ತಿನ ದಿವಸ ರಾಜಗೋಪುರದೊಂದಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಭಕ್ತರನ್ನು ಒಳಗೊಂಡು ಭಕ್ತರ ಆಶೀರ್ವಾದಕ್ಕಾಗಿ, ಭಕ್ತರಿಗೆ ಹರಿಸಲಿಕ್ಕಾಗಿ ದೇವಿ ಇಲ್ಲಿ ಪ್ರಸನ್ನಳಾಗಿದ್ದಾಳೆ. ಭಗವತಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ, ಒಳ್ಳೆಯದಾಗಲಿ.
हरिंकारासनगर्भिदां नलसिकां सौं क्लीं कलां बिभ्रतीं सवर्णां वरदानीं च प्रसदां दूतां त्रिनेत्रोज्ज्वलां वन्दे पुस्तकभासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं अम्बां श्रीं जगदीश्वरीन्यै नमो नमः। पद्मानने पद्मे पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्वां श्रीं महाकाली महालक्ष्मी समेत श्रीमद्महाललितां बाला त्रिपुरसुन्दरी देवताभ्यो नमः। ತಾವೀಗ ನೋಡ್ತಿರ್ತಕ್ಕಂಥದ್ದು ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರದ ತಾಯಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಈ ಸಾನ್ನಿಧ್ಯ ಕರಗವನ್ನು ನಡೆಸ್ತಕ್ಕಂಥದ್ದು. ಕರಗದ ಅಧಿದೇವತೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತಲೂ ಇದೆ. ಹಾಗೆ ಈ ಸಾನ್ನಿಧ್ಯದ ಸಪ್ತಮಾತ್ರಿಕಾ ಮಾರಿಯಮ್ಮನ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ. ಈ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ನಡೀತಿರ್ತಕ್ಕಂಥ ಚಂಡಿಕಾ ಹವನ, ಅದರಲ್ಲೂ ನವಚಂಡಿಕಾ ಹವನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಚಂಡಿಕಾ ಎಂಬತಕ್ಕಂತಹ ಪದದ ಮೂಲಾರ್ಥವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮೊಳಗಿರ್ತಕ್ಕಂತಹ ಎಂತಹ ಕಷ್ಟಕಾರ್ಪಣೆಗಳಾದರೂ, ಜಗತ್ತಿಗೆ ರಾಷ್ಟ್ರಕ್ಕೆ ಸಂಬಂಧಪಡ್ತಕ್ಕಂತಹ ಕಷ್ಟಕಾರ್ಪಣೆಗಳಾದರೂ ಅದನ್ನು ಹೋಗಲಾಡಿಸುವ ಶಕ್ತಿ ಈ ಚಂಡಿಕಾ ಹವನದಲ್ಲಿದೆ. ಎಲ್ಲಿ ಒಮ್ಮೆ ಚಂಡಿಕಾ ಹವನ, ಮಹಾಸುದರ್ಶನ, ಮಹಾರುದ್ರ ನಡೆಯುತ್ತೋ ಆ ಪ್ರಾಂತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಳೆ ಬೆಳೆಗಳಿಗೆ ಕೊರತೆ ಇಲ್ಲ. ಹಾಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕಾಪಾಡಿಕೊಳ್ಳಬೇಕಾದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ನಡೆಯುವಂಥ ಅನುಷ್ಠಾನ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹದ್ರಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಹೆಸರಾಗಿರ್ತಕ್ಕಂಥ ಸಪ್ತಮಾತ್ರಿಕಾ ಆಲಯದಲ್ಲಿ ಇವತ್ತು ಚಂಡಿಕಾ ಹವನ ನಡೀತಾ ಇದೆ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾನೀಂ ಚ ಪ್ರಸದಾಂ ದೂತಾಂ ತ್ರಿನೇತ್ರೋಜ್ಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮೋ ನಮಃ. ತಾಯಿನ ಪ್ರಾರ್ಥನೆ ಮಾಡಿ ನಡೀತಿರ್ತಕ್ಕಂಥ ಮಹಾಪೂರ್ಣಾವತಿಯ ಕಾಲ ಇನ್ನೇನು ಆಗೋಯಿಗೂ ಅಂದರೆ ಪೂರ್ಣಾವತಿಯ ಸನ್ನಿವೇಶ. ಆದರೂ ಪ್ರತಿಯೊಂದು ಅಧ್ಯಾಯಗಳಲ್ಲೂ ಸಹಿತ ದೇವಿನ ತೃಪ್ತಿಪಡಿಸ್ತಕ್ಕಂಥದ್ದು. ತಾಯಿಗೆ ಕೊಡ್ತಕ್ಕಂಥ ವಸ್ತ್ರಗಳು, ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಜನ ಋತ್ವಿಜರು ಆಗಮಿಸಿದ್ದಾರೆ. ಎಲ್ಲ ಋತ್ವಿಜರು ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಅಮ್ಮ ಅಂತಂದಾಗ ಬೇಡಿ ಬಂದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಆ ತಾಯಿನ ಕೇಳುವಂತಹ ಒಂದು ಪರಿ ಇದೆಯಲ್ಲ, ಹೆತ್ತ ತಾಯಿನ ಕರೆಯುವಂಥ ರೀತಿ ಅಮ್ಮ ಅಂತ ಕರೆದಾಗ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಾಳೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು, ಬೇಡಿದವರುಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲ್ಪವಲ್ಲಿಯಾಗಿ ತಾಯಿ ಚಂಡಿಕಾ ಹವನದಲ್ಲಿ ನಡೀತಿರ್ತಕ್ಕಂಥ ಒಂದೊಂದು ಬೀಜಾಕ್ಷರಿ ಮಂತ್ರವೂ ಒಂದೊಂದು ಅನುವಾಕಗಳಲ್ಲೂ ಸಾಕಷ್ಟು ಶಕ್ತಿ ಇದೆ. ಹಾಗಾಗಿ ಈ ಒಂದು ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಒಂದೊಂದು ಅನುಷ್ಠಾನದ ಪೂರ್ಣಾವತಿಯ ಸನ್ನಿವೇಶ. ಬನ್ನಿ ದರ್ಶನ ಮಾಡೋಣ. ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿನ ನಾನು ಪ್ರಾರ್ಥನೆ ಮಾಡ್ತೀನಿ.
ಮನೆ